ತಮಿಳುನಾಡಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ LS ಪೌಲ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ನಮ್ಮ ವೀಕ್ಷಕರ ಹೆಸರಿನಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್, ನಿಮಗೆ ಸ್ವಾಗತ. ಪ್ರೈಸ್ ದಿ ಲಾರ್ಡ್. ಮೂರ್ಖನಾಗಿದ್ದೇನೆ, ಯಾರು ನೋಡಿದ್ರೆ ಹೊಡಿಬೇಕು, ಏನಾದ್ರು ಮಾಡಬೇಕು. ಯಾಕಂದರೆ ನನ್ನ ಜೊತೆಗಿರೋದು ಎಲ್ಲರೂ ರೌಡಿಗಳಾಗಿದ್ದಾರೆ. ತೆಗೆಯೋದು, ಇದು ಮಾಡೋದು, ಚಾಕು ತಗೊಂಡು ಹೋಗೋದು, ಬರೋದು, ಎಲ್ಲರೂ ಇದು ಮಾಡೋ ಆ ಥರ ಒಂದು ಕೆಟ್ಟ ರೀತಿಯಲ್ಲಿ ಕುಡಿಯೋದು. ಅವ್ರ ಜೊತೆಗೆ ಹೋಗ್ತೇನೆ ಬರ್ತೇನೆ, ನಾನು ಕುಡಿಯಲ್ಲ. ಒಂದು ಆ್ಯಕ್ಟಿಂಗ್ ಕ್ರಿಶ್ಚಿಯನ್ ಆಗಿದ್ದೇನೆ. ಆದರೂ ಕೂಡ ಆ ಮೀಟಿಂಗಲ್ಲಿ ದೇವರು ನನ್ನನ್ನು ಮುಟ್ಟಿದ್ದಾರೆ. ಆವತ್ತು ನಾನು 18 ಇಯರ್ಸ್, ಆ 18 ಇಯರ್ಸ್ ನನ್ನ ಲೈಫಲ್ಲಿ ನಾನು ದೇವರಿಗೆ ಸಬ್ಮಿಟ್ ಮಾಡಿದ್ದೇನೆ. ಜೀಸಸ್ ಎನ್ಕೊಂಡು ಆವಾಗ ನನ್ನ ಲೈಫ್ ನಾನು ಸಬ್ಮಿಟ್ ಮಾಡಿದ್ದೇನೆ. ಆವಾಗ ಗೊತ್ತಾಯಿತು ಈ ಲೋಕದ ವಿಚಾರ ಏನೂ ಇಲ್ಲ, ಯೇಸು ಸ್ವಾಮಿ ಮಾತ್ರ ನಮಗೆ ಬೇಕಾಗಿದೆ, ಅವರೇ ನಮ್ಮ ಲೈಫ್ ಸ್ವಲ್ಪ ಚೇಂಜಸ್ ಆಯಿತು. ಸ್ವಲ್ಪ ಚೇಂಜ್ ಆಗಿ ಟೋಟಲಿ ಪ್ರೇಯರ್ ಲೈಫ್ ಆಯಿತು ನಂದು. ನನ್ನ ಬಿಟ್ಟು ಎಲ್ಲರೂ ಹೋದರು. ನನ್ನ ಫ್ರೆಂಡ್ಸು ಯಾರೆಲ್ಲ ಜೊತೆಗಿದ್ದಾರಲ್ಲ, ಕೆಟ್ಟ ಬ್ಯಾಡ್ಸ್ ಫ್ರೆಂಡ್ಸ್ ಎಲ್ಲ ನನ್ನ ಬಿಟ್ಟು ಹೋದರು. ಜೀಸಸ್ ಎನ್ಕೊಂಡು ಆವಾಗ ನನ್ನ ಲೈಫ್ ನಾನು ಸಬ್ಮಿಟ್ ಮಾಡಿದ್ದೇನೆ. ಆವಾಗ ಗೊತ್ತಾಯಿತು ಈ ಲೋಕದ ವಿಚಾರ ಏನೂ ಇಲ್ಲ, ಯೇಸು ಸ್ವಾಮಿ ಮಾತ್ರ ನಮಗೆ ಬೇಕಾಗಿದೆ, ಅವರೇ ನಮ್ಮ ಜೀವನ. ಆವಾಗ ಪ್ರೇಯರ್ ಬ್ಲೆಸ್ ಮಾಡಿದ್ದಾರೆ. ಬ್ಲೆಸ್ ಮಾಡಿ ಅನೇಕ ಜನರನ್ನು ದೇವರು ಮುಟ್ಟಿದ್ದಾರೆ, ಅನೇಕರಿಗೆ ಸೌಖ್ಯ ಕೊಟ್ಟಿದ್ದಾರೆ. ಆವಾಗ ಯೇಸು ಸ್ವಾಮಿ ಮಾತ್ರ ಬಿಡುಗಡೆ ಕೊಡುವುದು. ಯಾಕಂದರೆ ಸೈತಾನದ ಬಂಧನಲ್ಲಿ, ಡ್ರಗ್ಸಲ್ಲಿ, ಅಡಿಕ್ಷನಲ್ಲಿ ಅವರೆಲ್ಲ ಬಿಡುಗಡೆ ಇಲ್ಲ ಅಂದರೆ ಆಗಿದ್ದಾರೆ. ಆ ಸೋಲ್ಸ್ ಎಲ್ಲ ಇದಾಗ್ತಾ ಒಂದು ಭಾರ ಕೊಟ್ಟಿದ್ದಾರೆ ದೇವರು. ಆವಾಗ ಅವರೆಲ್ಲ ಮೀಟ್ ಮಾಡಿ, ಎಷ್ಟೋ ಸೂಸೈಡ್ ಇರುವರೆಲ್ಲ ಹೋಗಿ ಅವರನ್ನು ಮೀಟ್ ಮಾಡಿ ಪ್ರೇಯರ್ ಮಾಡಿ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಬೇರೆ ಸೇವೆ ಇವಂಜಲಿಸ್ಟ್ ಮಾಡ್ಬೋದು, ಎಲ್ಲ ಮಿನಿಸ್ಟ್ರಿ ಮಾಡ್ಬೋದು. ಚರ್ಚ್ ಮಿನಿಸ್ಟ್ರಿ ಅಂದರೆ ತುಂಬ ಹೈಲಿ ಕಾಲಿಂಗ್. ಲೆಟ್ ಮೈ ಪ್ರೇ ಫಸ್ಟ್, ವಾಟ್ ದ ಹೋಲಿ ಸ್ಪಿರಿಟ್ ಟೆಲ್, ಇಫ್ ಹೋಲಿ ಸ್ಪಿರಿಟ್ ಟೆಲ್ ಐ ವಿಲ್ ಕಾಲ್ ಪೌಲ್ ಅಂತ ಹೇಳಿ. ಪ್ರಿಯ ಆಸಕ್ತಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸುವಾರ್ತಿಕ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಈ ತನಕ ಅನೇಕ ನೀವು ಕಾರ್ಯಕ್ರಮವನ್ನು ಆಸರೆ ಟಿವಿಯಲ್ಲಿ ನೋಡಿದಿರಿ. ಸುವಾರ್ತಿಕ ಬಗ್ಗೆ, ಸುವಾರ್ತೆ ಸಾರುವಂಥ ದೇವಸೇವಕರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸುವಾರ್ತಿಕವಾಗಿದೆ. ಅವರ ಸೇವೆ, ಅವರು ಮಾಡುವಂಥ ಕೆಲಸ, ಅವರು ಮಾಡುವಂಥ ಕರ್ತನಲ್ಲಿ ಪಡುವಂಥ ಪ್ರಯಾಸ, ಈ ವಿಷಯ ತಿಳ್ಕೊಳ್ಳುವಂಥದ್ದೇ ನಾವು ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ತಮಿಳುನಾಡಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ LS ಪೌಲ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ನಮ್ಮ ವೀಕ್ಷಕರ ಹೆಸರಿನಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್, ನಿಮಗೆ ಸ್ವಾಗತ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಖಂಡಿತವಾಗಿ ನೀವು ನಮ್ಮ ಮಧ್ಯದಲ್ಲಿ ನಮಗೆ ಸಂತೋಷವಾಗಿದೆ. ಯಾಕೆಂದರೆ ಆ್ಯಕ್ಚುಲಿ ನೀವು ತಮಿಳುನಾಡವರು, ಅಂದರೆ ಕರ್ನಾಟಕದಲ್ಲಿ ಸೇವೆ ಮಾಡಿದ ನಿಮಿತ್ತವಾಗಿ ಕರ್ನಾಟಕದ ಸೇವೆ ಮಾಡಿದ್ದೀರಲ್ಲ, ಅದರ ನಿಮಿತ್ತ ಕನ್ನಡದಲ್ಲಿ ನೀವು ಮಾತಾಡ್ತೀರಿ. ಆ್ಯಕ್ಚುಲಿ ನಾನು ಹುಟ್ಟಿದಿರೋದು ಕೋಲಾರ ಡಿಸ್ಟಿಕ್, ಕರ್ನಾಟಕದಲ್ಲಿ ಕೋಲಾರಲ್ಲಿ ಹುಟ್ಟಿದ್ದೀವಿ. ಕೋಲಾರ ಡಿಸ್ಟಿಕಲ್ಲಿ ತಾಲೂಕಾ ಕೋಲಾರ ಚೆನ್ನದ ಕೇಣಿ ಪ್ರದೇಶ ಅಂತ ಹೇಳ್ತಾರೆ, KGF ಅಂತ ಹೇಳ್ತಾರೆ. ಚಿಕ್ಕ ಟೌನಲ್ಲಿ ನಾವು ಹುಟ್ಟಿದ್ದು. ನಾವು ಹುಟ್ಟಿರೋದು ಒಂದು ಕ್ರೈಸ್ತ ಕುಟುಂಬದಲ್ಲಿ. ಅಂದರೆ ನೀವು ಆ್ಯಕ್ಚುಲಿ ನಿಮ್ಮ ನೇಟಿವ್ ಪ್ಲೇಸ್ ನಂದು ಕೋಲಾರ ಡಿಸ್ಟಿಕ್, ಕರ್ನಾಟಕ. ಬಾರ್ನ್ ಅಂಡ್ ಬ್ರಾಟ್ ಅಪ್ ಫ್ರಮ್ ಕೋಲಾರ, ಕರ್ನಾಟಕ. ನಿಮ್ಮ ಹಿರಿಯರೇನು ತಮಿಳ್ನಾಡಿನವರಿದ್ದಾರೆ? ತಮಿಳ್ನಾಡು ಅಂದರೆ ನಾನು ಮದುವೆ ಆಗಿದ ಮೇಲೆ ನನ್ನ ಮಿಸ್ಸಸ್ ತಮಿಳ್ನಾಡಾಗಿದ್ದಾಳೆ. ಮದುವೆ ಆಗಿದ ಮೇಲೆ ನಾನು ಅಲ್ಲಿ ಸೆಟ್ಲ್ ಆಗಿದ್ದೇನೆ. ಅಚ್ಚಾ. ನೀವೀಗ ಸೇವೆ ಮಾಡೋದು ಭಾಷೆ? ನಾವು ಸೇವೆಗೆ ಮುಂಚೆ ನಂದು ಸ್ವಲ್ಪ ದೇವರು ಹೇಗೆ ನನ್ನನ್ನು ಮುಟ್ಟಿದಾರಂತ ಸ್ವಲ್ಪ ಹೇಳ್ಬೇಕಾಯಿತು. ಅಂದರೆ ನೀವು ಕೋಲಾರದವರೇ? ಕೋಲಾರದವರು. ನಿಮ್ಮ ಹುಟ್ಟಿದ್ದು ನೀವು ಕೋಲಾರದಲ್ಲಿ? ಕೋಲಾರದಿಂದಲೇ ಓದಿದ್ದು ಎಲ್ಲ ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳ್ ಇಲ್ಲ. ಕೋಲಾರದಲ್ಲೇ ಓದಿದ್ದು? ಹೌದೇ, ಅಲ್ಲೇ ಓದಿದ್ದು. ಶಾಲೆ ಎಲ್ಲ ಅಲ್ಲೇ ಓದಿದ್ದು. ಮತ್ತು ನಿಮ್ಮ ಅಂದರೆ ಅಪ್ಪ ಅಮ್ಮ ಇದ್ದಾರೆ? ನನ್ನ ತಂದೆ ತಾಯಿ, ನಾನು 25 ವರ್ಷ ವಯಸ್ಸಲ್ಲಿ ನನ್ನ ತಂದೆ ತಾಯಿ ತೀರಿ ಹೋದಿದ್ದು. ಆ ಸಮಯದಲ್ಲಿ ನನ್ನ ಲೈಫಲ್ಲಿ ತುಂಬ ಆವಾಗ ಸ್ಟಾರ್ಟಿಂಗ್ ಸ್ಟೇಜ್. ಅಂದರೆ ನೀವು ಕೋಲಾರದಲ್ಲಿ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ರು? ನನ್ನ ತಂದೆ ಅವರು ಕೋಲಾರ ಚೆನ್ನದ ಗಣಿ ಪ್ರದೇಶದಲ್ಲಿ ಅವರು ಗೋಲ್ಡ್ ಮೈನ್ಸಲ್ಲಿ ಗೌರ್ಮೆಂಟಲ್ಲಿ ಒಂದು ವರ್ಕರ್ ಆಗಿದ್ದು ಕೆಲಸ ಮಾಡಿದ್ದು. ನಾವು 4 ಜನರು ನಮ್ಮ ಮನೆಯಲ್ಲಿ, 2 ಅಕ್ಕ, 1 ಅಣ್ಣ, ನಾನು ಲಾಸ್ಟ್ ಆಗಿದ್ದೆ. ನೀವು ಲಾಸ್ಟ್. ಅಂದರೆ ನಿಮ್ಮ ವಿದ್ಯಾಭ್ಯಾಸ ಕೋಲಾರದಲ್ಲೇ ಆಯಿತು? ಕೋಲಾರದಲ್ಲೇ ನಾವು ಮಾಡಿ. ಎಷ್ಟು ತನಕ ನೀವು ಸ್ಟಡಿ ಮಾಡಿ? ನಾನು ಡಿಪ್ಲೊಮಾ ಮಾಡಿದ್ದೇನೆ. ಡಿಪ್ಲೊಮಾ ಮಾಡಿಬಿಟ್ಟು ಮತ್ತೆ ಫ್ಯೂಚರಲ್ಲಿ ನನಗೆ ಏನಂತ ಗೊತ್ತಿಲ್ಲ.
ಅಂದರೆ ನೀವು ಡಿಪ್ಲೊಮಾ ಮಾಡಿದ ನಂತರ ಏನೋ ಜಾಬ್ ಮಾಡಿದ್ರಾ? ಜಾಬು ನನಗೆ ಸರಿಯಾಗಿ ಸಿಕ್ಕಿಲ್ಲ. ಹಾಂ. ಟೆಂಪ್ರರಿ ಜಾಬ್ಗಾಗಿ ನಾನು ಟ್ರೈ ಮಾಡಿದ್ದು. ಮತ್ತು ಯಾರೋ ನನ್ನ ಫ್ರೆಂಡ್ಸ್ ಬೆಂಗಳೂರಲ್ಲಿ ಕೆಲಸದಂತ ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿದ್ದು. ಮತ್ತು ಒಂದು ಎಕ್ಸಾಕ್ಟ್ ಆಗಿ ಒಂದು ಪರ್ಮನೆಂಟ್ ಜಾಬ್ ಇಲ್ಲ, ಒಂದು ಟೆಂಪರರಿ ಜಾಬ್ ಥರ, ಡೈಲಿ ವೇಜಸ್ ಥರ ಒಂದು ಜಾಬ್. ಅಂದರೆ ನಿಮ್ಮ ಹತ್ರ ಡಿಗ್ರಿ ಇದೆ, ಕೆಲಸ ಸಿಗಲ್ಲ. ನನಗೆ ಅಷ್ಟೊಂದು ಸ್ಕಿಲ್ಡ್ ಇಲ್ಲ, ಏನಿಲ್ಲ ಅಂತ ಎಲ್ಲ. ಅದು ನಿಮಗೆ ಅದೇ ಗೋಲ್ಡ್ ಮೈನಲ್ಲಿ ನಿಮಗೆ ಕೆಲಸ ಸಿಗ್ಲಿಕ್ಕೆ ಚಾನ್ಸ್ ಇದೆ? ಅದು ಅಲ್ಲಿ ಸಿಗೋಕ್ಕಾಗಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್, ಅದು ರಿಕ್ರೂಟ್ಮೆಂಟ್ ಅಲ್ಲಿ ಆ ಥರ ಡೈರೆಕ್ಟಾಗಿ ಮಾಡಲ್ಲ ಅಂತ ಒಂದು ಸ್ಥಿತಿ. ಚಿಕ್ಕ ಫ್ಯಾಮಿಲಿಯಲ್ಲಿ ನಾವು ಬೆಳೆದಿದ್ದು. ನಿಮ್ಮ ಅಣ್ಣಂದಿರು ನಿಮ್ಮ ಸಿಸ್ಟರ್ ಎಲ್ಲ ಏನು ಮಾಡ್ತಿದ್ರು? ಅವರೆಲ್ಲ ಒಳ್ಳೆ ಓದಿದ್ದಾರೆ. ನನ್ನ ಅಕ್ಕ ಬೆಂಗಳೂರಲ್ಲಿ ಅವರು ನರ್ಸಿಂಗ್ ಸೂಪರಿಂಟೆಂಡೆಂಟ್ ಇದ್ದಾರೆ. ಇನ್ನೊಂದು ಅಕ್ಕ ಅವರು ತಮಿಳ್ನಾಡಲ್ಲಿ ಇದ್ದಾರೆ. ಅವರು ಮದುವೆ ಮಾಡಿ ತಮಿಳ್ನಾಡಲ್ಲಿ ಕಲಿಸಿದ್ದಾರೆ, ಅಲ್ಲಿದ್ದಾರೆ. ಅಲ್ಲಿ ಅವರು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದಾರೆ. ನನ್ನ ಅಣ್ಣ ಅವರು ಒಂದು ITI ಮಾಡಿ ಮತ್ತು ಅವ್ರು ದುಬೈಗೆ ಹೋದರು. ದುಬೈಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಆ ಟೈಮಲ್ಲಿ. ನಾನು ಇಂಡಿಯಾದಲ್ಲಿ ಈ ಥರ ಒಂದು ಟೆಂಪರರಿ ಜಾಬ್ ಮಾಡ್ತಾ ಇದ್ದೇನೆ. ಡೈಲಿ ವೇಜಸ್ ಥರ, ಡೈಲಿ ಹೋಗೋದು, ವೀಕ್ಲಿ ಒನ್ಸ್ ಒಂದು ಸ್ಯಾಲ್ರಿ ಕೊಡ್ತಾರೆ ಅಂತ ಒಂದು ಚಿಕ್ಕ. ನೀವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೀರಿ? ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದು. ನನ್ನ ತಂದೆ ತಾಯಿ ಎಲ್ಲ CSI ಬ್ಯಾಕ್ಗ್ರೌಂಡ್. ನಾವು ಹುಟ್ಟಿದ ಮೇಲೆ ಅವರೆಲ್ಲ ಪೆಂಟಿಕೋಸ್ಟ್ ಆಗಿ ಬಂದಿದ್ರು, ಪ್ರೊಟೆಸ್ಟೆಂಟ್ ಆಗಿ ಅವರೆಲ್ಲ ಚೇಂಜ್ ಆಗಿದ್ರು. ನಾನು ಪ್ರೊಟೆಸ್ಟಾಂಗ್ ಇದ್ರು. ಹೌದು. ಮತ್ತೆ ಕ್ರಿಸ್ತ ನಂಬಿಕೆಗೆ ಬಂದರು. ಹೌದು. CSI ಇಂದ ಅವರು ಪ್ರೊಟೆಸ್ಟೆಂಟ್ ಬಂದ ಮೇಲೆ, ನಾನು ಹುಟ್ಟಿದ ಮೇಲೆ ನಾವೆಲ್ಲ ಪ್ರೊಟೆಸ್ಟೆಂಟ್ ಚರ್ಚಿಗೆ ಹೋಗೋಕ್ಕೆ ಅದೇ ಪ್ರಾಬ್ಲಮ್ ಆಯಿತು. ಅಂದರೆ ನೀವು ಪ್ರೊಟೆಸ್ಟೆಂಟ್, ನೀವು ಹುಟ್ಟೋಗಿದ್ದ ಮುಂಚೆ ಅವ್ರು ಪ್ರೊಟೆಸ್ಟೆಂಟ್ ಆಗಿದ್ದು, ನೀವು ಹುಟ್ಟಿದ ನಂತರ ಅವರು ಬಿಲಿವರ್ಸ್ ಆದ್ರೆ ಅಲ್ಲ ಅದರ ಮುಂಚೆ ಆದ್ರೆ? ಮುಂಚೆ ಆದರು. ನೀವು ಹುಟ್ಟೋದಕ್ಕೆ ಮುಂಚೆನೇ ಅವ್ರು ಕ್ರಿಸ್ತನ ಸತ್ಯದೇವರನ್ನು ಕಂಡುಕೊಂಡದ್ದು. ಹಾಗೆ ನಮ್ಮ ಜೀವ ನಡೀತಾ ಇದೆ. ಆದರೆ ನಾವು ಕ್ರಿಸ್ತ ಜೀವದಲ್ಲಿ ಇದ್ದರೂ ಕೂಡ ಕ್ರಿಸ್ತ ನನ್ನ ಒಳಗಡೆ ಇಲ್ಲ. ಪ್ರಾಯ ಯೂತ್ ಡೇಸಲ್ಲಿ ನಾನು ಕ್ರಿಸ್ತಲ್ಲಿ ಇಲ್ಲ. ಹೇಗೆ ನಿಮ್ಮ ಲೈಫ್ ಇತ್ತು ಆ ಟೈಮ್ನಲ್ಲಿ? ಹೀಗೆ ನಡೀತಾ ಇದೆ. ಕೆಲ ಕಾರ್ಯಗಳು ನನ್ನ ಜೀವಿತದಲ್ಲಿ, ಎಲ್ಲ ಕಾರ್ಯದಲ್ಲಿ ನನಗೆ ಒಂದು ಫೇಲ್ಯೂರ್ ಆಯಿತು. ನನ್ನ ಎಜುಕೇಷನಲ್ಲಿ ಫೇಲ್ಯೂರು, ನನ್ನ ಲೈಫಲ್ಲಿ ಒಂದು ಫೇಲ್ಯೂರ್ ಆಯಿತು. ಮತ್ತೆಲ್ಲ ಒಂದೊಂದು ಕಡೆ ನನಗೆ ಫೇಲ್ಯೂರ್ ಆಗ್ತಾ ಇದೆ. ಮತ್ತು ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಕೆಲವು ಸರ್ತಿ ಏನಾಗ್ತದೆ ಅಂದರೆ, ಈ ಫೇಲ್ಯೂರ್ನಲ್ಲಿ ಏನಾಗ್ತದೆ ಅಂದರೆ, ಕೆಲವು ಬೇರೆ ಬೇರೆ ಚಟ ಹಿಡ್ಕೊಳ್ತದೆ. ಕುಡಿಯೋದು, ಬೇರೆ ಬೇರೆ ರೌಡಿಸಮ್ ಮಾಡೋದು, ಅಥವಾ ತಂಬಾಕು, ಬೀಡಿ, ಸಿಗರೇಟ್ ಅಂಥದ್ದು ಯಾವುದಾದ್ರೆ? ಆ ಥರ ಏನೋ ಕೆಟ್ಟ ಅಭ್ಯಾಸ ಏನು ಇಲ್ಲ. ಎಲ್ಲರೂ ಫ್ರೆಂಡ್ಸ್ ಆಗಿ ಇದ್ದಾರೆ, ಅವ್ರ ಜೊತೆಗೆ ಹೋಗೋದು ಬರೋದು ಈ ಥರ ಇದೆ. ನನ್ನ ಸ್ವಭಾವದಲ್ಲಿ ಒಂದು ಬಿಡುಗಡೆ ಇಲ್ಲ. ಒಂದು ಮೂರ್ಖನಾಗಿದ್ದೇನೆ. ಯಾರು ನೋಡಿದ್ರೆ ಹೊಡಿಬೇಕು, ಏನಾದ್ರು ಮಾಡಬೇಕು. ಯಾಕಂದರೆ ನನ್ನ ಜೊತೆಗಿರೋದು ಎಲ್ಲರೂ ರೌಡಿಗಳಾಗಿದ್ದಾರೆ. ತೆಗೆಯೋದು, ಇದು ಮಾಡೋದು, ಚಾಕು ತಗೊಂಡು ಹೋಗೋದು ಬರೋದು, ಎಲ್ಲರೂ ಇದು ಮಾಡೋ ಆ ಥರ ಒಂದು ಕೆಟ್ಟ ರೀತಿಯಲ್ಲಿ ಕುಡಿಯೋದು. ಅವ್ರ ಜೊತೆಗೆ ಹೋಗ್ತೇನೆ ಬರ್ತೇನೆ, ನಾನು ಕುಡಿಯಲ್ಲ. ಆ ಥರ ಒಂದು ಸ್ಪಿರಿಟ್ ನನ್ನಲ್ಲಿ ಒಂದು ಇತ್ತು. ಒಂದು ಮೂರ್ಖವಾಗಿ ಏನಾದರೂ ಮಾಡಬೇಕು, ಜನರನ್ನು ಸುಮ್ಮನೆ ಹೋಗೋದು, ಮಾತಾಡೋದು, ಹೊಡಿಯೋದು, ಈ ಥರ ಒಂದು ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. ನನಗೆ ಬಿಡುಗಡೆ ಇಲ್ಲ. ಹಾಗೇ ನನ್ನ ಜೀವನ ನಡೀತಾ ಇದೆ. ಮತ್ತು ನಾನು ಹೋಗ್ತಾ ಇರುವ ಕೆಲಸದಲ್ಲಿ ತೆಗೆದುಬಿಟ್ಟು ನಾನು ಕೆಲಸ ಸಡನ್ನಾಗಿ ಕೆಲಸ ಲಾಸ್ ಆಯಿತು. ಮತ್ತು ಏನು ಮಾಡೋದು ನನಗೆ ಗೊತ್ತಿಲ್ಲ. ಕೆಲಸ ಇಲ್ಲ, ಹಣ ಇಲ್ಲ, ಹೀಗೆ ಇತ್ತು. ಈ ಸಮಯದಲ್ಲಿ ನನಗೆ ಯಾವುದೋ ಒಂದು ಸಮಾಧಾನ ಇಲ್ಲ, ಬಿಡುಗಡೆ ಇಲ್ಲ. ಹಾಗೆ ನಾನು ಕ್ರಿಸ್ತದಿಂದ ದೂರ ಇದ್ದೇನೆ. ನಾವೆಲ್ಲ ಕ್ರಿಸ್ತ ಕುಟುಂಬದಲ್ಲಿ ಇದ್ದೀವಿ. ಕ್ರಿಸ್ತ ನನ್ನ ಜೊತೆಗೆ ಚರ್ಚಿಗೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದೇ ಸುಮ್ಮನೆ ನೇಮ್ಸ್ ಕ್ರಿಶ್ಚಿಯನ್ ಅಂತ ಏನು ಪ್ರಯೋಜನ ಇಲ್ಲ, ಫಲ ಇಲ್ಲ. ಯಾಕಂದ್ರೆ ನಾನು ಕ್ರಿಸ್ತೆಯಲ್ಲಿ ಇಲ್ಲ, ನಾನು ದೂರ ಆಗಿದ್ದೀನಿ. ಯಾಕೆಂದ್ರೆ ಹೆಸರಿದೆ, ಕ್ರಿಸ್ತ ಇಲ್ಲ. ಕ್ರಿಸ್ತ ನನ್ನ ಜೊತೆಗೆ ಇಲ್ಲ, ಹೊರಗಡೆ ಇಲ್ಲ. ಹಾಗೆ ನನ್ನ ಜೀವನದಲ್ಲಿ ತುಂಬಾ ಒಂದು ವಾಕ್ಯ ಹೇಗೆ ಹೇಳ್ತದೆ, ಯಾರಲ್ಲಿ ಕ್ರಿಸ್ತನ ಆತ್ಮನಿಲ್ಲ ನಾವು ಕ್ರಿಸ್ತನವನಲ್ಲ ಅಂತ. ಹೆಸರಿರ್ಬೋದು, ಆದರೆ ಕ್ರಿಸ್ತನ ಆತ್ಮವನ್ನು ಯಾರಲ್ಲಿ ಇಲ್ಲ ಅವನು ಕ್ರಿಸ್ತನವನಲ್ಲ ಅಂತ ಹೇಳ್ತಾರೆ. ಹೌದು ಹೌದು, ಎಕ್ಸಾಕ್ಟ್. ಹೆಸರಿದ್ದ ತಕ್ಷಣ ಕ್ರಿಸ್ತನಾಗೋದಿಲ್ಲ, ಕ್ರಿಸ್ತನ ಆತ್ಮ ಬೇಕು, ಆತ್ಮ ಬೇಕು. ಹಾಗೆ ಇದ್ದ ನನ್ನ ಜೀವನದಲ್ಲಿ ತುಂಬಾ ಒಂದು ಕ್ವಶ್ಚನ್ ಆಯಿತು. ನನ್ನ ಜೀವನದಲ್ಲಿ ಎಲ್ಲ ಫೇಲ್ಯೂರ್ ಆಗಿದೆ, ಏಕೆ ಇದಂತ. ಯಾಕಂದ್ರೆ ದೇವ್ರ ಉದ್ದೇಶ ಒಂದು ಇದೆ, ನನಗೆ ಗೊತ್ತಿಲ್ಲ. ನಾನು ಅಷ್ಟೊಂದು ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಸ್ಪಿರಿಚುವಲ್ ಅಲ್ಲಿ ಎಷ್ಟೊಂದು ಗ್ರೋತ್ ಇಲ್ಲ ನನಗೆ. ಧಾರ್ಮಿಕದಲ್ಲಿ ಅಂದ್ರೆ ಹೌದು, ನಾರ್ಮಲ್ ಕ್ರಿಶ್ಚಿಯನ್ ಆಗಿದೆ. ಚರ್ಚಿಗೆ ಹೋಗ್ಬೇಕು, ಬರಬೇಕು, ಒಂದು ವೇಳೆ ಉಪವಾಸಗಳು ಮಾಡೋಕ್ಕಾಗಲ್ಲ, ಅಷ್ಟು ಒಂದು ಸ್ಥಿತಿಯಲ್ಲಿ ಇದ್ದೆ ನಾನು. ಹಾಗಾಗಿ ಹೋಗುವಾಗ 18 years ಅಲ್ಲಿ ಒಂದು ಸಂಭವ ಆಯಿತು. ಆವಾಗ ಒಂದು ಮೀಟಿಂಗ್ ನಡೆಸ್ತಾ ಇದ್ದೆ. ಆವಾಗ ಎಲ್ಲರಿಗೂ ಗೊತ್ತು, DJS ದಿನಕರನ್ ಅಂಕಲ್ ಅವ್ರ ಮೀಟಿಂಗಲ್ಲಿ ಮೀಟಿಂಗಲ್ಲಿ ನಾನು ಹೋಗಿ
ಅಲ್ಲಿ ಅವ್ರ ವಾಕ್ಯ ಕೇಳೋಕ್ಕೆ ಹೋಗಿದ್ದೇನೆ. ಆವಾಗ ದೇವರು ಅವರು ಪ್ರೀಚ್ ಮಾಡುವಾಗ ದೇವರು ನನ್ನನ್ನು ಮುಟ್ಟಿದ್ದಾರೆ, ಮಾತನಾಡಿದ್ದಾರೆ. ಅವಾಗ ನನಗೆ ಗೊತ್ತಿಲ್ಲ, ಅವರು ಮಾತಾಡೋ ಯಾರೋ ಸೇವಕ್ಕಾಗಿ ನೀವು ಸಬ್ಮಿಟ್ ಮಾಡ್ತೀರಾ, ವಿಲ್ಲಿಂಗ್ ಆಗಿದ್ದೀರಾ, ಕರವನ್ನು ಕೈಯನ್ನು ಎತ್ತಿ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ ಹೇಗೆ ನಾನು ಮಾಡಿದ್ದೇನೆ ಅಂತ ಗೊತ್ತಿಲ್ಲ. ನಾನು ಕೈಯನ್ನು ಎತ್ತಿದ್ದೀನಿ. ಮತ್ತು ಸೇವೆ ವಿಚಾರ ನನಗೆ ಗೊತ್ತಿಲ್ಲ, ಪ್ರೇಯರ್ ಮಾಡೋಕ್ಕೆ ಗೊತ್ತಿಲ್ಲ, ಪ್ರೀಚ್ ಮಾಡೋಕ್ಕೆ ಗೊತ್ತಿಲ್ಲ. ನನ್ನ ಜೀವಿತದಲ್ಲೇ ಒಂದು ಡಿಸಿಪ್ಲಿನ್ ಇಲ್ಲ. ಒಂದು ಆ್ಯಕ್ಟಿಂಗ್ ಕ್ರಿಶ್ಚಿಯನ್ ಆಗಿದ್ದೇನೆ. ಆದರೂ ಕೂಡ ಆ ಮೀಟಿಂಗಲ್ಲಿ ದೇವರು ನನ್ನನ್ನು ಮುಟ್ಟಿದ್ದಾರೆ. ಆವತ್ತು ನಾನು 18 ಇಯರ್ಸ್, ಆ 18 ಇಯರ್ಸ್ ನಾನು ನನ್ನ ಲೈಫಲ್ಲಿ ನಾನು ದೇವರಿಗೆ ಸಬ್ಮಿಟ್ ಮಾಡಿದ್ದೇನೆ. ಯೇಸು ಸ್ವಾಮಿ, ನನಗೆ ನೀ ಸಹಾಯ ಕೊಡಬೇಕು, ಮೇಲೆ ಹೇಗೆ ಹೋಗಬೇಕು, ಮತ್ತೆ ಏನು ಅಂತ ನನಗೆ ಗೊತ್ತಿಲ್ಲ, ನನಗೆ ದಾರಿ ತೋರಿಸ್ಬೇಕಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಆವಾಗ ಒಂದು ಸಮಾಧಾನ ಬಂದಿದೆ, ಒಂದು ಸಮಾಧಾನ ಬಂತು, ಒಂದು ಬಿಡುಗಡೆ ಬಂತು. ಆವಾಗ ನನ್ನ ಲೈಫು ನಾನು ಅಂದರೆ ಅದೇ ಮೀಟಿಂಗಲ್ಲಿ, ಆ ಮೀಟಿಂಗಲ್ಲಿ ಒಂದು ಸಮಾಧಾನ ಬಂತು, ಒಂದು ಬಿಡುಗಡೆ ಆಯಿತು. ಮತ್ತು ನನ್ನ ಲೈಫ್ ಸ್ವಲ್ಪ 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 ಚೇಂಜಸ್ ಆಯಿತು. ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿ ನಾನು ಟೋಟಲಿ ಪ್ರೇಯರ್ ಲೈಫ್ ಆಯಿತು ನಂದು. ನನ್ನ ಬಿಟ್ಟು ಎಲ್ಲರೂ ಹೋದರು. ನನ್ನ ಫ್ರೆಂಡ್ಸು ಯಾರೆಲ್ಲ ಜೊತೆಗಿದ್ದಾರಲ್ಲ, ಕೆಟ್ಟ ಬ್ಯಾಡ್ಸ್ ಫ್ರೆಂಡ್ಸ್ ಎಲ್ಲ ನನ್ನ ಬಿಟ್ಟು ಹೋದರು. ದೇವರು ನನ್ನನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ, ಸೇವೆಕ್ಕಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನನ್ನ ಕುಟುಂಬದಲ್ಲಿ ನನ್ನ ಅಣ್ಣ ಇದ್ದಾರೆ. ಅನ್ನವನ್ನು ಏನು ಮಾಡಿದ್ದಾರೆ ಅವರು, ಇವ್ರು ಸೇವೆ ಮಾಡಬೇಕಂತ ನನ್ನ ತಾಯಿ ಒಂದು ಆಸೆ ಇತ್ತು. ಓಕೆ, ನೀವೀಗ ನಿಮ್ಮ ತಂದೆ ತಾಯಿ ರಕ್ಷಣೆಗೆ ಹೊಂದಿದ್ರು, ನೀವು ಯಾವಾಗ ರಕ್ಷಣೆ ಹೊಂದಿದ್ರಿ? ನಾನು ಲೇಟಾಗಿ ಬಂದಿದ್ದೆ. ಎಷ್ಟು ವರ್ಷ ವಯಸ್ಸಿನಲ್ಲಿ? 18 ಇಯರ್ಸಲ್ಲಿ. 18 ಇಯರ್ಸಲ್ಲಿ ನೀವು ಆ ಮೀಟಿಂಗ್ನ ನಂತರ ನನಗೆ ಎನ್ಕೌಂಟ್ರ್ ಆಯಿತು, ಜೀಸಸ್ ಎನ್ಕೌಂಟ್ರ್. ಓಕೆ, ಆವಾಗ ನನ್ನ ಲೈಫ್ ನಾನು ಸಬ್ಮಿಟ್ ಮಾಡಿದ್ದೇನೆ. ಆವಾಗ ಗೊತ್ತಾಯಿತು ಈ ಲೋಕದ ವಿಚಾರ ಏನೂ ಇಲ್ಲ, ಯೇಸು ಸ್ವಾಮಿ ಮಾತ್ರ ನಮಗೆ ಬೇಕಾಗಿದೆ, ಅವರೇ ನಮ್ಮ ಜೀವನ. ಅಂದರೆ ಆ ಟೈಮ್ನಲ್ಲಿ ನೀವು ಸ್ವಾಮಿ ಸ್ವಂತ ರಕ್ಷಕ ಅಂಗೀಕಾರ ಮಾಡಿ ಮಗ ದೀಕ್ಷಾ ಸ್ನಾನ ಆಮೇಲೆ ತಗೊಂಡಿದ್ದು ಹೋಗಿ ದೀಕ್ಷಾ ಸ್ನಾನ ರೆಡಿಯಾಗಿ ತಗೊಂಡು ಆಮೇಲೆ ನನ್ನ ಲೈಫ್ ಚೇಂಜಸ್ ಆಯಿತು. ದೇವರು ಪ್ರೇಯರಿಂದ ನನ್ನನ್ನು ಲೈಫ್ ಸ್ಟಾರ್ಟ್ ಆಯಿತು. ಪ್ರೇಯರ್ ಲೈಫ್ ಫಸ್ಟ್ ಪ್ರೇಯರ್ ಲೈಫ್ ಸ್ಟಾರ್ಟ್ ಆಯಿತು. ಪ್ರೇಯರ್ ಮಾಡಿ ದೇವರು ಕೃಪೆಯಿಂದ ದೇವರು ಏನು ಮಾಡಿದ್ದಾರೆ, ಅಭಿಷೇಕ ಕೊಟ್ಟರು. ದೇವರ ಅಭಿಷೇಕ ಹೊಂದಿಕೊಂಡಿದ್ದೇನೆ. ಆಮೇಲೆ ಅಭಿಷೇಕ ಹೊಂದಿದ ಮೇಲೆ ನನ್ನ ಲೈಫ್ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಯಿತು. ಇನ್ನೊಂದು ಸ್ಟೆಪ್ ಹೋಗುವಾಗ ನನಗೆ ತುಂಬ ಒಂದು ಸಂತೋಷ ಇತ್ತು. ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. ನನ್ನ ಲೈಫ್ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಡೀತಾ ಇದೆ. ಆಮೇಲೆ ಒಂದು ಆಸೆ ಆಯಿತು, ನಾನು ಹೇಗಾದರೂ ಸೇವೆ ಮಾಡಬೇಕಂತ, ಸೇವೆ ಮಾಡಬೇಕಂತ ಆಸೆ ಇದೆ. ಆದರೆ ಹೇಗೆ ಮಾಡೋದು ಗೊತ್ತಿಲ್ಲ. ಅಂದರೆ ನೀವು ಸೇವೆ ಮಾಡಬೇಕು, ನಿಮ್ಗೆ ಆಸೆ ಇದೆ. ದೇವರು ಯಾವಾಗಲ್ಲ ನಿಮ್ಮ ಹತ್ರ ಮಾತಾಡಿದ್ರೆ ಸೇವೆ ಮಾಡಬೇಕಂತ, ಅಥವಾ ಯಾರಾದರೂ ನಿಮ್ಮ ಚರ್ಚಲ್ಲಿ ಒಂದು ಪ್ರವಾದನೆ ಅಂತದ್ದು ಯಾವ್ದು ಇಲ್ಲ, ಆ ಥರ ಏನು ಇಲ್ಲ. ಸ್ವಪ್ನಗಳು ಏನಾದರೂ ಬಂದಿದ? ಏನು ಇಲ್ಲ. ಅಲ್ಲಿ ನಿಮ್ಗೊಂದು ಆಸೆ ಸೇವೆ ಮಾಡ್ಬೇಕಂತ. ಸೇವೆ ಮಾಡ್ಬೇಕು. ಯಾಕಂದ್ರೆ ನಾನು ಆ ಮೀಟಿಂಗಲ್ಲಿ ನಾನು ಇದು ಮಾಡಿದ್ದೇನೆ, ಕೈ ಎತ್ತಿದ್ದೀರಿ, ಕೈ ಹಾಕಿದ್ದೇನೆ. ನಾನು ನನ್ನ ಓನಾಗಿ ಮಾಡಿದ್ದೇನೆ ಅಂತ ಗೊತ್ತಿಲ್ಲ ಅದು ಏನು. ಆ ಟೈಮಲ್ಲಿ ನಾನು ಏನು ದೇವ್ರಿಗೆ ಸೇವೆ ಮಾಡ್ತೇನೆ ಅಂತ ನಾನು ಇದು ಮಾಡಿದ್ದು, ಅಗ್ರಿ ಮಾಡಿದ್ದು. ಕೆಲ ವರ್ಷಗಳು ಹೋದ ಮೇಲೆ ನನಗೆ ಈ ಥರ ಒಂದು ಭಾರ, ಏನಾದರೂ ನಾವು ದೇವ್ರಿಗಾಗಿ ಮಾಡಬೇಕು. ಇದು ಹೇಗಾಯ್ತಂದರೆ, ಬ್ಯಾಪ್ಟಿಸಮ್ ತಗೊಂಡು ಆಮೇಲೆ ದೇವರ ಅಭಿಷೇಕನ ಹೊಂದಿಕೊಂಡಿದ್ದೇನೆ. ಹೋಲಿ ಸ್ಪಿರಿಟ್, ಇನ್ಫ್ಲುಯೆನ್ಸ್ ಆಫ್ ಹೋಲಿ ಸ್ಪಿರಿಟ್ ನನ್ನ ಮೇಲೆ ಅಭಿಷೇಕ ಬಂದ ಮೇಲೆ ನನ್ನ ಲೈಫ್ ಟೋಟಲ್ ಚೇಂಜ್ ಆಯಿತು. ಒಂದು ಪ್ರೀತಿ ಬಂತು, ನಿಜವಾದ ಪ್ರೀತಿ ಬಂತು. ಹೇಗಾದರೂ ನಾವು ಏನು ಮಾಡಬೇಕು, ಸೇವೆ ಮಾಡಬೇಕು. ಮತ್ತು ನನಗೆ ಸಪೋರ್ಟ್ ಮಾಡೋಕ್ಕೆ ಸೇವಕರಿಲ್ಲ, ನನ್ನ ಬಿಟ್ಟು ಹೋಗ್ತಾರೆ ಎಲ್ಲರೂ. ಸೇವಕ ಅವರು ಕರ್ಕೊಂಡು ಹೋಗಲ್ಲ, ನನ್ನನ್ನು ಬಿಟ್ಟು ಹೋಗ್ತಾರೆ. ಅವ್ರು ಮತ್ತೆ ಸಪ್ರೇಟಾಗಿ ಪ್ರೇಯರ್ ಮಾಡ್ತಾರೆ, ನಾನು ಸಪ್ರೇಟಾಗಿದ್ದೇನೆ. ಆವಾಗ ತುಂಬ ಕಷ್ಟ ಆಯಿತು. ಈಗ ನೀವು ಹೋಗುವಂಥ ಚರ್ಚ್ನಿಂದ ನಿಮಗೆ ಏನೋ ಸಪೋರ್ಟ್ ಸಿಗಲಿಲ್ಲ? ಆ ಸಪೋರ್ಟ್ ಅಂದರೆ ಪ್ರೇಯರ್, ನಿಮಗೆ ಪ್ರೇಯರ್ ಆ ಥರ ಏನೂ ಇಲ್ಲ, ಎನ್ಕರೇಜ್ ಮಾಡುವಂಥದ್ದು. ಒಂದು ಬಿಲಿವರ್ ಥರ ಇದ್ದೀವಿ, ಹೋಗೋದು ಬರೋದು. ಅಲ್ಲಿ ಎಲ್ಲ ಸೇವಕರು ಎನ್ಕರೇಜ್ ಮಾಡೋದು ಇಲ್ಲ, ಆ ಥರ ಏನು ನನಗೆ ಸಿಕ್ಕಿಲ್ಲ. ದೇವರೇ ನನಗೆ ಇದು ಎಲ್ಲ ಅನುಭವ ಕೊಟ್ಟಿದ್ದಾರೆ. ಅದು ಎಕ್ಸ್ಪೀರಿಯನ್ಸ್ ಹೋಲಿ ಸ್ಪಿರಿಟ್ ಬಂದೆ, ನೀವು ಹೀಗೆ ಇರಬಾರದು, ಈ ಥರ ನೀವು ಮಾಡಬಾರದು, ಸೇವೆಯಲ್ಲಿ ಎಲ್ಲರೂ ಪ್ರೀತಿ ಮಾಡಬೇಕು, ಎಲ್ಲರೂ ನೀನೇನು ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಎಲ್ಲರನ್ನು ಸಪೋರ್ಟ್ ಮಾಡಬೇಕಂತ ದೇವರು ಹೃದಯದಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಪ್ರೇಯರ್ ಮಾಡುವಾಗ ಒಂದೊಂದು ಗೈಡೆನ್ಸ್ ಕೊಟ್ಟು ದೇವ್ರ ಕೃಪೆಯಿಂದ ದೇವ್ರು ನಡೆಸ್ತಾ ಇದ್ದಾರೆ. ಆಮೇಲೆ ಕೆಲಸ ನಂದು ಏನೂ ಇಲ್ಲ. ಮತ್ತು ನಾನು ಪ್ರೇಯರಲ್ಲಿ ಕೂತ್ಕೊಂಡು ಒಂದು 3 ವರ್ಷ ಪ್ರೇಯರ್ ಮಾಡ್ತಾಯಿದ್ದೀನಿ. ಪ್ರೇಯರ್ ಮಾಡುವಾಗ ದೇವರೇ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ಸೇವ್ ಮಾಡಬೇಕು, ಕೆಲಸ ಇಲ್ಲ, ಹಣ ಇಲ್ಲ, ಏನು ಮಾಡೋದಂತ ಆವಾಗ ಪ್ರಾರ್ಥನೆ ಮಾಡುವಾಗ ಬೇರೊಂದು ಸೇವಕರು ಬಂದು ಅವರು ಪ್ರೇಯರ್ ಮಾಡಿದ್ದು. ಅವ್ರು ಮಾಡಿದರೆ, ನಿನಗಾಗಿ ದೇವರು ಒಂದು ಸೇವೆ ಇಟ್ಟಿದ್ದಾರೆ, ಇಲ್ಲಿ ಇಲ್ಲ, ನೀವು ದುಬೈಗೆ ಹೋಗಬೇಕು ಅಂತ. ದುಬೈ ಪ್ರಾಂತ್ಯದಲ್ಲಿ ಹೋಗಬೇಕು, ಅಲ್ಲಿ ಸೇವೆ ಇಟ್ಟಿದ್ದಾರೆ ಅಂತ ಅವ್ರು ಪ್ರೇಯರ್ ಮಾಡಿದ್ದು.
ಅವರು ಆಲ್ವಿನ್ ಥಾಮಸ್ ಅಂತ ಇದ್ದಾರೆ ಚೆನ್ನೈಯಲ್ಲಿ, ಆಡ್ತಾ ಇದ್ದಾರೆ ಆಲ್ವಿನ್ ಥಾಮಸ್ ಅಂತ. ಅವರು ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಆಗಿ ಆ ಟೈಮಲ್ಲಿ ಇದ್ದು, ಅವ್ರು ಹೇಳಿದರೆ ನಿನ್ನ ಮೇಲೆ ಒಂದು ಅಭಿಷೇಕ ಇದೆ, ದೇವರು ನಿನ್ನನ್ನು ಕರೆದಿದ್ದಾರೆ ಆಲ್ರೆಡಿ, ನಿನಗೆ ಸೇವೆ ಇಲ್ಲ, ಆ ಪ್ರಾಂತ್ಯದಲ್ಲಿ ದುಬೈ ಪ್ರಾಂತ್ಯದಲ್ಲಿ ಸೇವೆ ಇದೆ ಅಂತ ಅವ್ರು ಹೇಳಿದ್ದು, ಪ್ರೇಯರ್ ಮಾಡಿದ್ದು. ಮತ್ತು ನಾವು ಪ್ರೇಯರ್ ಮಾಡಿ ಹಾಗೆ ಸ್ವಲ್ಪ ಕಾಲ ಆಯಿತು, 1 ವರ್ಷ ಆಯಿತು. ಆಮೇಲೆ ನನ್ನ ಅಣ್ಣ ಇಲ್ಲಿದ್ದಾರೆ, ಅವರು ಆಲ್ರೆಡಿ ದುಬೈಲಿದ್ದಾರೆ. ಅವ್ರು ಹೇಳಿದ್ದಾರೆ ಈ ಥರ ಒಂದು ಕಂಪನಿಗೆ ರಿಕ್ರೂಟ್ಮೆಂಟ್ ಬಂದಿದೆ, ನೀವು ಬರಬೇಕಂತ. ನನಗೆ ಇಷ್ಟ ಇಲ್ಲ ಆ ಟೈಮ್, ದುಬೈಗೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಆವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವಾಂಜಲಿಸಮ್ ಮಾಡ್ತಾ ಇದ್ದೀನಿ ನಾನು. ಮನೆ ಹೋಗಿ ಸ್ವಾರ್ಥ ಇರೋದು, ಮತ್ತು ಹಳ್ಳಿಗಳಿಗೆ ಹೋಗಿ ಟ್ರ್ಯಾಕ್ಸ್ ಕೊಡುವುದು, ಇಂಥ ಸೇವೆ ಮಾಡ್ತಾ ಇರೋದು ನನಗೆ ಇಷ್ಟ ಇಲ್ಲ. ದುಬೈಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನಮಗೆ ಎಲ್ಲ ಇದಾಗಿ ಇಲ್ಲಿ ಸಂತೋಷವಾಗಿತ್ತು, ಮನೇಲಿ ಏನೂ ತೊಂದರೆ ಇಲ್ಲ. ಅವರು ಬಿಟ್ಬಿಟ್ರು, ನಿಮಗೇನು ಇಷ್ಟ ಇದೆ ಅದು ಮಾಡಿರಿ ಅಂತ ಅವ್ರು ಹೇಳಿದ್ದು. ಹಾಗೆ ನಾವು ಮಾಡ್ತಾಯಿದ್ವಿ. ಆಮೇಲೆ ಕಾಲ್ಫರ್ ಬಂತು, ನಾನು ರೆಫ್ಯೂಜ್ ಮಾಡಿದ್ದೇನೆ. ಮತ್ತು ಈ ಮಧ್ಯದಲ್ಲಿ ನನ್ನ ತಂದೆ ತಾಯಿ ತೀರಿ ಹೋದರು. ಈ ತೀರಿ ಹೋದ ಮೇಲೆ ತುಂಬ ಕಷ್ಟ ಆಯಿತು. ಆವಾಗ ಸ್ಟಾರ್ಟಿಂಗ್ ಸ್ಟೇಜ್, ಸೇವೆಯಲ್ಲಿ ಮುಂದೆ ಕಾಲಿಡುವಾಗ ಸ್ಟಾರ್ಟಿಂಗ್ ಸ್ಟೇಜ್, ಏನು ಮಾಡೋದು ಗೊತ್ತಿಲ್ಲ, ಅಳುತ್ತಾ ಇದ್ದೆ, ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಆವಾಗ ದೇವರೊಂದು ವಾಗ್ದಾನ ಕೊಟ್ಟಿದ್ದಾರೆ. ಕೀರ್ತನೆಯಲ್ಲಿ 27 10 ಒಂದು ವಾಗ್ದಾನ ಕೊಟ್ಟಿದ್ದಾರೆ. ತಂದೆ ತಾಯಿಯು ನಿನ್ನನ್ನು ಕೈ ಬಿಟ್ಟರೆ ನಾನು ನಿನ್ನನ್ನು ಕೈ ಬಿಡಲ್ಲ, ನಾನು ನಿನ್ನನ್ನು ಆರಿಸಿಕೊಳ್ಳುತ್ತೇನೆ, ನಿನ್ನನ್ನು ನಡೆಸುತ್ತೇನೆ. ಆ ಶಬ್ದ ನನ್ನ ಕಿವಿಯಲ್ಲಿ ಶಬ್ದ ಕೇಳ್ತಾ ಇದೆ. ಆಗ ಅಳುತ್ತಾ ಇದ್ದಾನೆ, ಏಕೆ ದೇವರೇ, ಇವರೆಲ್ಲ ಹೇಳ್ತಾರ ನೋಡಿ, ಲೋಕದ ಹೇಳ್ತಾರೆ, ನೀನು ದೇವ್ರು ಹೇಳ್ತೀರಾ, ಯೇಸು ಸ್ವಾಮಿ ಹೇಳ್ತೀರಾ, ನಿಮ್ಮ ಕುಟುಂಬದಲ್ಲಿ ಏನಾಯಿತು, ನಿನ್ನ ಜೀವಿತದಲ್ಲಿ ಏನಾಯಿತು. ಆವಾಗ 25 ಇಯರ್ಸ್ ನನಗೆ. ಆ 25 ವರ್ಷದಲ್ಲಿ ನಮಗೆ ತುಂಬ ಒಂದು ಬ್ರೋಕನ್ನೆಸ್ ಆಯಿತು. ತಂದೆ ತಾಯಿ ಈ ಥರ ಇದ್ದಾರೆ, ಏನು ಮಾಡೋದು, ಅವ್ರು ತೀರಿ ಹೋಗಿದ್ದಾರೆ. ಆವಾಗ ದೇವರು ಕೊಟ್ಟ ಆ ವಾಗ್ದಾನ ನನಗೆ ಒಂದು ಬಲವಾಯಿತು. ಆವಾಗ ನಾನು ಪ್ರೇಯರ್ ಮಾಡಿ, ದೇವರದ್ದು ಇಲ್ಲ, ನಾನಿದ್ದೀನಿ ನಿನಗೆ. ಯೇಸು ಸ್ವಾಮಿ ಮಾತಾಡಿದ್ದಾರೆ, ವಾಕ್ಯ ಮೂಲ ಮಾತಾಡಿದ್ದಾರೆ, ನನ್ನನ್ನು ಬಲಪಡಿಸಿದ್ದಾರೆ. ಆವಾಗ ಪ್ರೇಯರ್ ಮಾಡಿ ಮತ್ತದು ಡಿಸಿಷನ್ ಮಾಡಿದೆ, ದೇವ್ರಿಗಾಗಿ ಇನ್ನು ಮುಂದೆ ಹೋಗ್ಬೇಕಂತ ಆ ಡಿಸಿಷನ್ ಮಾಡಿ ತೀರ್ಮಾನ ಮಾಡಿ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗೋವಾಗ ಜನರೆಲ್ಲ ಬರ್ತಾ ಅವ್ರಿಗೆ ಪ್ರೇಯರ್ ಮಾಡೋದು, ಸ್ವಾರ್ಥ ಕೊಡುವುದು, ಎಲ್ಲ ಹೊಸ ಜನರು, ಕ್ರಿಶ್ಚಿಯನ್ಸ್ ಮಧ್ಯದಲ್ಲಿಲ್ಲ, ಅನ್ನೋನ್ ಕ್ರಿಶ್ಚಿಯನ್ಸ್, ಅವರೆಲ್ಲ ದೇವರು ಗೊತ್ತೂ ಇರಲ್ಲ, ಅವ್ರ ಹತ್ರ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಪ್ರೇಯರ್ ಮಾಡಿ ಹಾಗಾಗಿ ನಡೀತಾ ಇದೆ. ಮತ್ತು ದೇವರು ಅಭಿಷೇಕ ನನಗೆ ಕೊಟ್ಟಿದ್ದಾರೆ. ಆವಾಗೊಂದು ಭಾರ ದೇವರು ಕೊಟ್ಟಿದ್ದಾರೆ ಬಿಡುಗಡೆ ವಿಚಾರವಾಗಿ. ಏಕೆಂದರೆ ಎಲ್ಲ ಕಡೆಗೆ ಜನರು ಬಿಡುಗಡೆಗಾಗಿ ಉಟ್ಕೊಂಡು ಹೋಗ್ತಾ ಇದ್ದಾರೆ. ವಾಕ್ಯದಲ್ಲಿ ನೋಡಿದ್ರು ಕೂಡ ಯೇಸು ಸ್ವಾಮಿಯನ್ನು ಉಟ್ಕೊಂಡು ಹೋಗ್ತಾ ಇದ್ದಾರೆ ಬಿಡುಗಡೆ. ಹೌದು, ಯಾಕಂದರೆ ಬಿಡುಗಡೆ ಬೇಕು. ಇದು ಒಂದು ಮಿಸ್ಸಿಂಗ್ ಆಗಿದೆ. ಅದು ಅಷ್ಟು ಒಂದು ನನಗೊಂದು ಭಾರ. ಯಾರು ನೋಡಿದರೆ ಇವ್ರಿಗೆ ದೇವರು ಸ್ವಸ್ಥತೆ ಕೊಡಬೇಕು, ಬಿಡುಗಡೆ ಕೊಡಬೇಕಂತ ಆ ಫ್ಯಾಷನ್ ಆಗಿತ್ತು ನನಗೆ, ಒಂದು ಭಾರವಾಗಿತ್ತು, ಒಂದು ದರ್ಶನವಾಯಿತು. ಆಗ ಪ್ರೇಯರ್ ಬ್ಲೆಸ್ ಮಾಡಿದ್ದಾರೆ. ಬ್ಲೆಸ್ ಮಾಡಿ ಅನೇಕ ಜನರನ್ನು ದೇವರು ಮುಟ್ಟಿದ್ದಾರೆ, ಅನೇಕರಿಗೆ ಸೌಖ್ಯ ಕೊಟ್ಟಿದ್ದಾರೆ. ಆವಾಗ ಯೇಸು ಸ್ವಾಮಿ ಮಾತ್ರ ಬಿಡುಗಡೆ ಕೊಡುವುದು, ಯೇಸು ಮಾತ್ರ ಸೌಖ್ಯ ಕೊಡುವ ಸೌಖ್ಯದಾತನಾಗಿದ್ದಂತ ಹೇಳುವಾಗ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ಆಮೇಲೆ ದೇವ್ರ ಕೃಪೆಯಿಂದ ನನಗೆ ದುಬೈಗೆ ಹೋಗೋಕ್ಕೆ ಒಂದು ವೀಸಾ ನನ್ನ ಅಣ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. 2008 ನಾನು ದುಬೈಗೆ ಹೋಗಿದ್ದೇನೆ. ದುಬೈ ಪ್ರಾಂತ್ಯದಲ್ಲಿ ಹೋಗಿ ಅಲ್ಲಿ ಹೋಗುವಾಗ ಸೇವೆ ಎಲ್ಲ ಹೇಳಿದ್ದಾರೆ. ಅಲ್ಲಿ ಏನು ಮಾಡೋದು ಹೇಗೆ ಮಾಡೋದು ಗೊತ್ತಿಲ್ಲ, ಸೇವೆ ಹೇಗೆ ಮಾಡೋದು, ಯಾಕಂದ್ರೆ ಕೆಲಸ ಆಯಿತು. ನನಗೆ ವಿಸಿಟಿಂಗಲ್ಲಿ ಕಲಿಸಿದ್ದಾರೆ, ಕರೆದಿದ್ದಾರೆ ಅವರು. ಮತ್ತು ಹೋಗಿ ಅಲ್ಲಿ ಹೋದರೆ ಯಾರು ಕೆಲಸ ಕೊಡ್ತಾರಂದ್ರೆ ಅವ್ರು ಕೊಟ್ಟಿಲ್ಲ. ಅಲ್ಲಿ ಹೋದರೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ರು ಅವರು. ಮತ್ತು ನಾನು ಹೇಳಿದೆ, ದೇವರೇ ಇವ್ರನ್ನ ಈ ಕಂಪನಿ ನಂಬಿ ನಾನು ಬಂದಿದ್ದೇನೆ, ಈ ಕಂಪನಿ ನನಗೆ ಕೆಲಸ ಬೇಕಂತ. ಆವಾಗ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಕಂಟ್ರಿಯಲ್ಲಿ ಬಂತು, ಬೇಗರಿನ ಕತ್ತರಲ್ಲಿ ನನಗೆ ಆಫರ್ ಬಂತು. ನಾನು ಹೇಳಿದೆ, ನಾನು ಅಲ್ಲೆಲ್ಲ ಬರಲ್ಲ, ಇಲ್ಲಿ ಈ ದುಬೈದಲ್ಲಿ ನನಗೆ ಕೆಲಸ ಬೇಕು ಅಂತ ನಾನು ಪ್ರೇಯರ್ ಮಾಡಿದ್ದೆ. 1 ತಿಂಗಳ ಮೇಲೆ ಮತ್ತೆ ಸೇಮ್ ಕಂಪನಿಯನ್ನು ಕರೆದಿದ್ದಾರೆ. ನಿನಗೆ ಚಿಕ್ಕ ಸ್ಯಾಲ್ರಿ ಕೊಡ್ತೀವಿ, ಹೆಲ್ಪರ್ ಆಗಿ ಕೊಡ್ತೀವಿ, ನಾನು ನಿಮಗೆ ಹೆಲ್ಪರ್ ಆಗಿ ನೀವು ಮಾಡಬೇಕು, ಸ್ಯಾಲ್ರಿ ಕಡಿಮೆ ಮಾಡಬೇಕಂತ ದೇವರು ಹೇಳಿದ್ದಾರೆ ಅವರು. ಮತ್ತು ನಾನು ಅಗ್ರಿ ಮಾಡಿ ಕೆಲಸ ಮಾಡಿಕೊಂಡೇ ಸೇವೆ ಮಾಡ್ತಾಯಿದ್ವಿ. ನಾವು ಕ್ಯಾಂಪ್ ಮಿನಿಸ್ಟ್ರಲ್ಲಿ ಮಾಡ್ತಾಯಿದ್ದೇವೆ. ಇವಾಗ ನಮ್ಮ ಪಾಸ್ಟರ್ ಸುರೇಶ್ ಪೂಜಾರಿ ಅವರು ಅಲ್ಲೇ ಮೀಟ್ ಮಾಡಿದ್ದು, ನಾನೇ ಅವರು ಮೀಟ್ ಮಾಡಿ ದೇವ್ರ ಕೃಪೆ ಕೊಟ್ಟಿದ್ದಾರೆ. ಅವರು ಅಲ್ಲಿ ಒಂದು ಒಳ್ಳೆಯ ನನಗೆ ಆತ್ಮಿಕ ಫ್ರೆಂಡ್ ಆಗಿದ್ದಾರೆ, ಒಂದು ಸ್ಪಿರಿಚುವಲ್ ಫ್ರೆಂಡ್ ಆಗಿ, ಫಾದರ್ ಆಗಿ, ಒಂದು ಸ್ಪಿರಿಚುವಲ್ ಒಂದು ಫೆಲೋಶಿಪ್ ದೇವರು ಕೊಟ್ಟಿದ್ದಾರೆ. ಈ ಥರ ಅಲ್ಲಿ ಹೋಗಿ ಪ್ರೇಯರ್ ಮಾಡಿ ದೇವರು ಕಾರ್ಯ ಮಾಡಿದ್ದಾರೆ. ಅಲ್ಲಿ ಹೋಗಿ ಏನು ಮಾಡೋದು ಹೇಗೆ ಮಾಡೋದು ಗೊತ್ತಿಲ್ಲ, ಮತ್ತೆ ದೇವರು ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಯಿತು ನನಗೆ ದೇವರು ಸ್ವಸ್ಥದ ಬಿಡುಗಡೆದ
ಆ ಅಭಿಷೇಕ ಸೇವೆಯನ್ನು ಕೊಟ್ಟಿದ್ದಾರಂತ ನನ್ನ ಮನಸ್ಸಲ್ಲಿ ತುಂಬ ಇದಾಯಿತು, ಕನ್ಫರ್ಮ್ ಆಯಿತು. ಮತ್ತು ಎಲ್ಲಿ ಹೋಗುವಾಗ ಅಲ್ಲಿ ಹೀಲಿಂಗ್ ಆಗ್ತಾಯಿದೆ, ಎಲ್ಲಿ ಹೋಗುವಾಗ ಡೆಲಿವರೀಸ್ ಆಗ್ತಾಯಿದೆ. ಅಲ್ಲಿ ನಾವು ಫಸ್ಟ್ ತಮಿಳಲ್ಲಿ ಸ್ಟಾರ್ಟ್ ಮಾಡಿದ್ದು, ದೇವ್ರ ಕೃಪೆಯಿಂದ ತಮಿಳಲ್ಲಿ ಸ್ಟಾರ್ಟ್ ಮಾಡಿದ್ದು. ಮತ್ತು ಕನ್ನಡಲ್ಲಿ ಸ್ಟಾರ್ಟ್ ಮಾಡಬೇಕು ಒಂದು ಪ್ರೇಯರ್ ಅಂತ. ಅಲ್ಲಿ ಈ ಥರ ಇಲ್ಲ, ಅಲ್ಲಿ ಡೆಸರ್ಟಲ್ಲಿ ಪ್ರೇಯರ್ ಮಾಡಬೇಕು. ಅಲ್ಲಿ ಕ್ಯಾಂಪಲ್ಲಿ ಬರ್ತಾರೆ, ಕುಡಿತಾರೆ, ಡ್ರಗ್ಸಲ್ಲಿ ಇದ್ದಾರೆ. ಇಂಥ ಜನರಿಗೆ ನಾವು ಸಹಾಯ ಮಾಡಬೇಕಂದ್ರೆ ಅವ್ರು ಬಿಡುಗಡೆ ಆಗಬೇಕು. ಬಿಡುಗಡೆ ಆದ ಮೇಲೆ ದೇವರಲ್ಲಿ ಬರ್ತಾರೆ. ಬಿಡುಗಡೆ ಆಗಿಲ್ಲ ಅಂದರೆ ಬರಲ್ಲ. ಯಾಕಂದರೆ ಸೈತಾನದ ಬಂಧನಲ್ಲಿ, ಡ್ರಗ್ಸಲ್ಲಿ, ಅಡಿಕ್ಷನಲ್ಲಿ ಅವರೆಲ್ಲ ಬಿಡುಗಡೆ ಇಲ್ಲ ಅಂದರೆ ಆಗಿದ್ದಾರೆ. ಆ ಸೋಲ್ಸ್ ಎಲ್ಲ ಇದಾಗ್ತಾ ಒಂದು ಭಾರ ಕೊಟ್ಟಿದ್ದಾರೆ ದೇವರು. ಆವಾಗ ಅವರೆಲ್ಲ ಮೀಟ್ ಮಾಡಿ, ಎಷ್ಟೋ ಸೂಸೈಡ್ ಇರುವರೆಲ್ಲ ಹೋಗಿ ಅವರನ್ನು ಮೀಟ್ ಮಾಡಿ ಪ್ರೇಯರ್ ಮಾಡಿ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಅವ್ರ ಲೈಫೆಲ್ಲ ಬದಲಾಗಿದೆ. ಆವಾಗ ಕನ್ನಡ ಪ್ರೇಯರ್ ಸ್ಟಾರ್ಟ್ ಆಯಿತು, ಆಮೇಲೆ ಹಿಂದಿ ಪ್ರೇಯರ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಂದರೆ ನೀವೇ ಸ್ಟಾರ್ಟ್ ಮಾಡಿದ್ರು? ನಾವು ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ನಮ್ಮ ಜೊತೆಯಲ್ಲಿ ಆಲ್ಮೋಸ್ಟ್ ಒಂದು 50 ಜನ ಇದ್ದಾರೆ. 50 ಜನ ಮೇಲೆ ಇದ್ದಾರೆ. ಎಲ್ಲ ಪ್ರೇಯರ್ ವಾರಿಯರ್ಸ್ ಆಗಿ ಆಗಿದ್ದಾರೆ. ಯಾಕಂದರೆ ಬಿಡುಗಡೆ ಹೊಂದಿದ್ದಾರೆ. ಆಮೇಲೆ ಬಿಡುಗಡೆಯಿಂದ ದೇವರ ವಾಕ್ಯದಿಂದ ದೇವರು ಬ್ಲೆಸ್ ಮಾಡ್ತಾ ಇದ್ದಾರೆ. ಅವ್ರು ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದ್ದಾರೆ. ಇವಾಗ ದೇವ್ರ ಕೃಪೆ ಅಂತ ಎಲ್ಲ ಡಿಸ್ಟಿಕಲ್ಲಿ ನನ್ನ ಜೊತೆಯಲ್ಲಿರೋ ಎಲ್ಲರೂ ಫಾಸ್ಟ್ ಆಗಿದ್ದಾರೆ. ಎಲ್ಲ ಇಂಡಿಯಾದಲ್ಲಿ ಫಾಸ್ಟ್ ಆಗಿದ್ದಾರೆ. ಅಲ್ಲಿ ಕೆಲಸ ಮಾಡೋಕೆ ಬಂದಿರೋ ಎಲ್ಲರೂ ದೇವ್ರ ಕೃಪೆಯಿಂದ ಇಂಡಿಯಾಗೆ ಫುಲ್ ಟೈಮ್ ಸೇವಕರಾಗಿ ದೇವ್ರು ಬ್ಲೆಸ್ ಮಾಡಿ ಅವರನ್ನು ಕಳಿಸಿದ್ದಾರೆ. ಎಲ್ಲ ತಮಿಳುನಾಡು ಎಲ್ಲ ಪ್ರಾಂತ್ಯದಲ್ಲಿ ಅವರೆಲ್ಲ ಪಾಸ್ಟರ್ಸ್ ಆಗಿ ಚರ್ಚಸ್ ಮಾಡ್ತಾ ಇದ್ದಾರೆ. ಹಾಗೆ ದೇವರು ಕೃಪೆಯಿಂದ ದೇವರು ಅಲ್ಲಿ ಅನೇಕ ಅದ್ಭುತಗಳು ಮಾಡಿದ್ದಾರೆ. ದೇವರು ಕೊಟ್ಟಿದ್ದ ಕೃಪೆ. ಹೇಗೆ ನಿಮಗೆ ಸೇವೆ ಹೇಗೆ ಪ್ರಾರಂಭ ಮಾಡಿದ್ರಿ ಅಲ್ಲಿ? ನಾನು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದಲ್ಲ, ಅದು ಹಾಗೆ ಕಂಟಿನ್ಯೂ ಆಯಿತು. ಸ್ಟಾರ್ಟಿಂಗ್ ನಾರ್ಮಲ್ ಒಂದು ಮಿನಿಸ್ಟ್ರಿ ಮಾಡ್ತಾ ಇದ್ವಿ. ದೊಡ್ಡ ಸ್ಟೇಜಸ್ ಇದು ಗೊತ್ತಿಲ್ಲ, ಅಷ್ಟೊಂದು ಸೇವಕರ ಪರಿಚಯ ಇಲ್ಲ. ಹಾಗೆ ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ, ಎನ್ಕರೇಜ್ ಮಾಡಿಲ್ಲ. ದೇವರೇ ನನಗೆ ಟೀಚ್ ಮಾಡಿ ಕೊಟ್ಟಿದ್ದು, ಹೋಲಿಸ್ಬಿಟ್ಟು ನೀವು ಸೇವೆದಲ್ಲಿ ಈ ಥರ ಇರಬಾರದು, ಪಾರ್ಶಾಲಿಟಿ ಇರಬಾರದು, ನಿಮ್ಮ ಹತ್ರ ಪ್ರೀತಿ ಇರಬೇಕು, ತಾಳ್ಮೆ ಇರಬೇಕು, ಎಲ್ಲರನ್ನೂ ನಾವು ಕಂಫರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಲಿಫ್ಟ್ ಮಾಡಬೇಕು ಅಂತ ಒಂದು ಹೃದಯದಲ್ಲಿ ದೇವರು ಒಂದು ಬೀಚ ಆಗಿದ್ದಾರೆ. ಅದನ್ನು ಸ್ವಲ್ಪ ಚಿಕ್ಕ ಮಾಡಿ ದೇವರು ಅಲ್ಲಿ ಒಂದು 15 ಬ್ರದರ್ಸ್ ಕೊಟ್ಟಿದ್ದಾರೆ ನನಗೆ ಇಲ್ಲಿ ಇಂಡಿಯಾದಲ್ಲಿ. ಅವರೆಲ್ಲರೂ ಇವಾಗ ಸೇವಕರಾಗಿದ್ದಾರೆ. ದುಬೈಯಲ್ಲಿ ಕೊಟ್ಟರು? ಇಲ್ಲ, ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತು. ಇವಾಂಜಲಿಸಮ್ ಪ್ರೇಯರ್, ಮೇನ್ ಇವಾಂಜಲಿಸಮ್ ಪ್ರೇಯರ್, ಗಾಸ್ಪಲ್ ವರ್ಕು ಪ್ರೇಯರ್. ಇದು ಮಧ್ಯದಲ್ಲಿ ಹೀಲಿಂಗ್ ಡೆಲಿವರೀಸ್ ಎಲ್ಲ ದೇವ್ರು ಮಾಡ್ತಾ ಇದ್ದಾರೆ. ದೇವ್ರು ಬರ್ತಾರೆ, ಬಿಡುಗಡೆ ಆಗುತ್ತೆ, ಮತ್ತೆ ಎಲ್ಲ ಮನೆಗೆ ಹೋಗೋದು, ಪ್ರೇಯರ್ ಮಾಡೋದು. ಮನೆ ಕೂಟಗಳು ಜಾಸ್ತಿ ಇದೆ ಎಲ್ಲ ಸ್ಥಳದ ಮನೆ ಕೂಟ. ಚರ್ಚಸ್ ಅಲ್ಲಿ ಇಲ್ಲ, ಚರ್ಚಸ್ಗಳಲ್ಲಿ ನಾವು ನಾರ್ಮಲ್ ಬಿಲೀವರ್ ಆಗಿದ್ದೀವಿ. ಹಾಗೆಯೇ ದೇವರು ಕೃಪೆ, ದೇವರ ಅಭಿಷೇಕದಿಂದ ಹೋಲಿಸ್ಬಿಟ್ಟು ನನ್ನ ನಡೆಸಿದ್ದಾರೆ. ಅನೇಕರಿಗೆ ಒಂದು ಇನ್ಸ್ಟ್ರೂಮೆಂಟ್ ಆಗಿ. ನಾನು ಏನಿಲ್ಲ, ಅಷ್ಟೊಂದು ನನಗೆ ಜ್ಞಾನ ಇಲ್ಲ, ಅಷ್ಟೊಂದು ಬಿಬ್ಲಿಕಲ್ ಆಗಿ ನನಗೆ ಏನು ಗೊತ್ತಿಲ್ಲ. ಆದರೆ ದೇವರ ಕೃಪೆ, ಆ ಜ್ಞಾನ, ಆ ಗೈಡೆನ್ಸ್ ಹೋಲಿಸ್ಬಿಟ್ಟು ಕೊಟ್ಟಿದ್ದಾರೆ. ಅದ್ರ ಮೂಲಕ, ಪ್ರಾರ್ಥನೆ ಮೂಲಕ ಅನೇಕ ಸ್ಥಳದಲ್ಲಿ ಪ್ರಾರ್ಥನೆ, ಡೆಸರ್ಟಲ್ಲಿ ಪ್ರೇಯರ್ ಮಾಡೋದು, ಮೌಂಟೇನಲ್ಲಿ ಪ್ರೇಯರ್ ಮಾಡೋದು, ಹೀಗೆ ಪ್ರೇಯರಲ್ಲೇ ಹೋಯ್ತು ನಮ್ಮದು. ಆ ಪ್ರೇಯರ್ ಇವಾಗ ಇಷ್ಟುವರೆಗೆ ನನಗೆ ಆ ಪ್ರಾರ್ಥನೆ ಒಂದು ಬಲವಾಗಿದೆ. ಅದು ದೇವ್ರ ಕೃಪೆ. ಆಮೇಲೆ ಅಲ್ಲಿ ಹೋದಿ, ಅಲ್ಲಿ ದುಬೈ ಪ್ರಾಂತ್ಯದಲ್ಲಿ ದೇವ್ರ ಕೃಪೆಯಿಂದ 18 ವರ್ಷ ಅಲ್ಲಿ ನಾನು 18 ವರ್ಷ ವರ್ಕ್ ಮಾಡಿ ಮತ್ತೆ ಸೇವ್ ಮಾಡ್ತಾ ಇದ್ದೀವಿ. ಆಮೇಲೆ ದೇವರನ್ನ ಹೃದಯದಲ್ಲಿ ಮಾತಾಡಿದ್ದು, ನೀನು ಬೈಬಲ್ ಕಾಲೇಜ್ ಓದಬೇಕಂತ. ಆವಾಗ ನಾನು ಅದಕ್ಕಾಗಿ ಪ್ರಿಪೇರ್ ಆಗಿ ಅಲ್ಲೇ 3 ವರ್ಷ ನಾನು ಬೈಬಲ್ ಕಾಲೇಜ್ ಶಾರ್ಜಾ ಪ್ರಾಂತ್ಯದಲ್ಲಿ 3 ವರ್ಷ ನಾನು ದುಬೈಯಲ್ಲಿ ಬೈಬಲ್ ಕಾಲೇಜ್ ನಾನು ಓದಿ ಅಲ್ಲಿ ಕಂಪ್ಲೀಟ್ ಆಯಿತು. ಸೇವೆ ತುಂಬ ಜಾಸ್ತಿ ಆಯಿತು. ದೇವರು ನಡೆಸ್ತಾ ಇದ್ದಾರೆ ಅಲ್ಲಿ. ಆಮೇಲೆ ನಂದು ಏನಾಯಿತು, ಕೆಲಸ ಹೋಯಿತು. ನಾನು ಒಳ್ಳೆ ಕೆಲಸದಲ್ಲಿ ಇದ್ದು, ಒಂದು ಚೀಫ್ ಟೆಕ್ನಿಷಿಯನ್ ಆಗಿ ಇದ್ದು ಕೆಲಸ ಮಾಡ್ತಾಯಿದ್ದು. ಒಳ್ಳೆ ಸ್ಯಾಲರಿ ಇತ್ತು, ಎಲ್ಲ ಒಂದು ಬ್ಲೆಸ್ಸಿಂಗ್ ಆಯಿತು. ಮತ್ತು ಸಡನ್ನಾಗಿ ಡೋರ್ ಕ್ಲೋಸ್ ಆಯಿತು. ನನಗೆ ಅರ್ಥ ಆಗಿಲ್ಲ, ಇದು ದೇವರು ಕ್ಲೋಸ್ ಮಾಡಿದ್ದಾರೆ ಅಂತ. ಎಲ್ಲರೂ ನಾಚಿಕೆ ಮಾಡಿದ್ದಾರೆ, ಮಾಕಿಂಗ್ ಮಾಡಿದ್ದಾರೆ, ಇವ್ರ ಕೆಲಸ ಹೋಯ್ತು ಅಂತ. ಆದರೆ ನನಗೆ ಗೊತ್ತಾಯಿತು ಇದು ದೇವರಿಂದ ಬಂದಿದೆ ಅಂತ. ಯಾಕೆ ದೇವರು ಒಂದು ಬಾಗಿಲನ್ನು ಕ್ಲೋಸ್ ಮಾಡ್ತಾರಂದರೆ ಬೇರೆ ಬಾಗಿಲನ್ನು ಓಪನ್ ಮಾಡ್ತಾರೆ. ಇದು ದೇವರೇ ಕ್ಲೋಸ್ ಮಾಡಿದಂದ್ರೆ ಯಾರು ಓಪನ್ ಮಾಡೋಕ್ಕಾಗಲ್ಲ. ಆವಾಗ ವಿಚಾರ ಆಯಿತು. ಮತ್ತು ನನ್ನ ಆಸೆ ಏನಂದರೆ ನಾವು ಫ್ಯಾಮ್ಲಿಯಾಗಿದ್ದು, ಆವಾಗ ಫ್ಯಾಮ್ಲಿಯಾಗಿದ್ದು ಮತ್ತೆ ನನ್ನ ಆಸೆ ಅಲ್ಲೇ ಇರಬೇಕು, ಅಲ್ಲೇ ಇದ್ದು ಸೇವೆ ಮಾಡಬೇಕಂತ ವಿಚಾರ ಇತ್ತು. ಆದರೆ ಕೂಡ ಅದು ದೇವರ ಚಿತ್ತ ಇಲ್ಲ, ಅಷ್ಟವರೆಗೆ ದೇವರು ಇಟ್ಟಿದ್ದಾರೆ. ಫ್ಯಾಮ್ಲಿಯಾಗಿ ಇದ್ದು ನಾವು ಮಾಡಿದ್ದು
ಕೆಲಸ ಹೋಯ್ತು. ಮತ್ತು ನನ್ನ ಒಂದು ಇಚ್ಛೆ ಏನಂದರೆ ನಾನು ಏನಾದ್ರು ಮಾಡಬೇಕು, ಮತ್ತು ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಂತ ಒಂದು ಆಲೋಚನೆ ಬಂದಿದೆ. ಎಲ್ಲರೂ ಈ ಥರ ಮಾಡಿ ಇಲ್ಲಿ ಸ್ಪಾನ್ಸರ್ಶಿಪ್ಪಲ್ಲಿ ನೀವು ಓನರ್ ಆಗಿದ್ದು ಕೆಲಸ ಮಾಡ್ಕೊಂಡು ಸೇವೆ ಮಾಡೋಣ, ಬಿಸ್ನೆಸ್ ಮಾಡಿ ಅಂತ. ಅದರಲ್ಲಿ ಕೈ ಹಾಕಿದ್ದು ಎಲ್ಲ ಲಾಸ್ ಆಯಿತು. ಜೀರೋ ಮಾಡಿದ್ದರು, ಜೀರೋ ಆಯಿತು. ನಾನು ಎಷ್ಟು 15 ವರ್ಷ ಉಳಿದು ಎಲ್ಲ ಸೇಲಿರೆಲ್ಲ ಅಲ್ಲಿ ಹಾಕಿದ್ದೇನೆ. ನನ್ನ ಪಾರ್ಟ್ನರ್ಗೆ ಲಾಸ್ ಆಯಿತು, ನನಗೆ ಲಾಸ್ ಆಯಿತು. ಆವಾಗ ನನಗೆ ಇನ್ನೂ ಇದು ಬಂದಿಲ್ಲ, ಫ್ಲ್ಯಾಶ್ ಆಗಿಲ್ಲ, ಏಕೆ ಇದೆಲ್ಲ ಆಗ್ತಾ ಇದೆ, ಏಕೆ ಜೀರೋ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಆವಾಗ ಎಲ್ಲ ಲಾಕ್ ಆಯಿತು. 3 ವರ್ಷ ತುಂಬ ಒಂದು ಕಷ್ಟದಲ್ಲಿ ನನ್ನನ್ನು ಸ್ಟ್ರಗ್ಲಿಂಗ್ ಜೀವ ಸ್ಟ್ರಗಲ್ ಆಯಿತು. ಬ್ಲೆಸ್ಸಿಂಗ್ ಆಯಿತು. ಕೆಳಗಡೆಯಿಂದ ಮೇಲೆ ಹೋಗೋದು ಈಸಿ, ಮೇಲಿಂದ ಕೆಳಗಡೆ ಬರೋದು ತುಂಬ ಕಷ್ಟ. ಒಂದು ರೂಪ ಟೀಕೆ ನಾನು ಕಾಯಬೇಕು, ಅಷ್ಟೊಂದು ಸ್ಥಿತಿ ಆಯಿತು. ಎಲ್ಲ ಫ್ಯಾಮಿಲಿ ಆಗಿದ್ರಲ್ಲ ನೀವು ಅಲ್ಲಿ? ಫ್ಯಾಮಿಲಿ ಕಳಿಸಿಬಿಟ್ಟು ಅವರು ಸೆಕೆಂಡ್ ಡೆಲಿವರಿಗಾಗಿ ಬಂದಿದ್ದು. ಇದು ಕಂಪನಿ ಲಾಕ್ ಆಯಿತು, ಮತ್ತೆ ಬರೋಕ್ಕಾಗಲ್ಲ. ಕಂಪನಿ ಇಲ್ಲಲ್ಲ, ಸ್ಯಾಲ್ರಿ ಇಲ್ಲ, ಏನಿಲ್ಲ. 3 ವರ್ಷ ನನಗೆ ಸಂಬಳ ಇಲ್ಲ. 3 ವರ್ಷ ನನಗೆ ಸಂಬಳ ಇಲ್ಲ, ಊಟ ಸರಿಯಾಗಿ ಇಲ್ಲ, ಸ್ಟೇ ಮಾಡೋಕ್ಕಿಲ್ಲ. ಆದರೆ ದೇವ್ರ ಕೃಪೆ, ದೇವ್ರ ಮಕ್ಕಳಿಂದ ಪ್ರೀತಿಯಿಂದ ಅವರೆಲ್ಲ ನಾನು ನೋಡ್ಕೊಂಡಿದ್ದಾರೆ. ನಂದು ಬ್ಯಾಂಕಲ್ಲಿ ಲೋನ್ ಇತ್ತು, ಅದು ಒಂದು ಸ್ಟ್ರಗಲ್ ಆಯಿತು, ಕಟ್ಟೋಕ್ಕಾಗಲ್ಲ. ನಂದು ನನ್ನ ಹೆಸರ ಮೇಲೆ ಕಂಪನಿ ಇತ್ತು, ಎಲ್ಲ ಫೈನ್ ಆಯಿತು. 3 ವರ್ಷ ಒಂದು ಉಪದ್ರದ ಅನುಭವ. ಅದರಲ್ಲಿ ದೇವರು ಆ ಟೈಮ್ಲಿ ಏನು ಅನ್ನಿಸ್ಲಿಲ್ವ ನಿಮ್ಗೆ? ಕೆಲಸ ಇಲ್ಲ, ಊಟ ಇಲ್ಲ, ಅದ್ರ ಬಗ್ಗೆ ಇಲ್ಲ. ಸೇವೆ ಮಾಡ್ತಾ ಇದ್ದೀವಿ, ಸೇವೆ ಸ್ಟಾಪ್ ಆಗಿಲ್ಲ. ಊಟ ಇದೆ ಇಲ್ಲ ಅದು ವಿಚಾರ ಇಲ್ಲ. ಊಟ ದೇವ್ರು ಕೊಡ್ತಾ ಇದ್ದಾರೆ, ಊಟ ಕೊಡ್ತಾ ಇದ್ದಾರೆ, ರೂಮ್ ಕೊಟ್ಟಿದ್ದಾರೆ. ಮತ್ತು ಅದೇ ವಿಚಾರ, ಅನಾಥ ವಿಚಾರ, ಕೆಲಸ ಇಲ್ಲ, ಅದು ವಿಚಾರ ನನಗೆ ಏನೋ ಬರುವುದಿಲ್ಲ, ಬರ್ತಾ ಇಲ್ಲ. ನಾನು ಯೋಚನೆ ಮಾಡ್ತಾ ಇಲ್ಲ, ದೇವ್ರು ನಡೆಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಆವಾಗ ಕಂಟಿನ್ಯೂ ಆಗ್ತಾ ಇತ್ತು. ಮತ್ತೆ ಆಮೇಲೆ ದೇವರು ಸ್ಟ್ರಾಂಗ್ ಆಗಿ ನನ್ನ ಹತ್ರ ಹೇಳ್ತಾ ಇದ್ದಾರೆ, ನೀನು ವೀಸಾ ಕ್ಯಾನ್ಸಲ್ ಮಾಡಂತ ಹೇಳ್ತಾ ಇದ್ದಾರೆ. ನನ್ನ ಕಿವಿಯಲ್ಲಿ ಕೇಳ್ತಾ ಇದ್ದಾರೆ, ಗೋನ್ ಕ್ಯಾನ್ಸಲ್ ಇವರು ವೀಸಾ ಅಂತ, ಗೋನ್ ಕ್ಯಾನ್ಸಲ್ ಅಂತ ನನಗೆ ಕಿವಿಯಲ್ಲಿ ಕೇಳ್ತಾ ಇದೆ. ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೇನೆ. ಕೆಲಸ ಇಲ್ಲದ್ರೆ ವೀಸಾ ಇದೆ. ನಾನು ಇನ್ವೆಸ್ಟ್ ವೀಸಾ ಆಗಿದ್ದೇನೆ, ಒಂದು ಕಂಪನಿ ಸ್ಟಾರ್ಟ್ ಮಾಡಿದಲ್ಲ, 3 ವರ್ಷ ವೀಸಾ ಕೊಟ್ಟಿದ್ದಾರೆ. ಸ್ಪಾನ್ಸರ್ಶಿಪ್ ವೀಸಾ ಅಂದರೆ ನಾನು ಒಂದು ಓನರ್ ಥರ ಬಿಸ್ನೆಸ್ ವೀಸಾ ಕೊಟ್ಟಿದ್ದಾರೆ. ಕೆಲಸ ಇಲ್ಲ, ಬಿಸ್ನೆಸ್ಸಲ್ಲಿ ಇಟ್ಟಿರು, ಅವರೆಲ್ಲ ಕೈ ಬಿಟ್ಟು ಹೋದರು. ಮ್ಯಾನೇಜರ್ ಹಾಕಿದ್ದು ಎಲ್ಲ ಮೋಸ ಮಾಡಿ ಹೋದರು. ಏನೆಲ್ಲ ಚಿಕ್ಕ ಚಿಕ್ಕ ಕೆಲಸ ಏನಾದರೂ ಮಾಡಬೇಕು, ಹಾಗೆ ದೇವರು ನಡೆಸಿದ್ದಾರೆ. ಆವಾಗ ದೇವರು ಹೇಳಿದ್ದಾರೆ, ಇದು ವೀಸಾ ಕ್ಯಾನ್ಸಲ್ ಮಾಡಬೇಕಂತ. 3 ವರ್ಷ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ನನಗೆ ಅರ್ಥ ಆಯಿತು, ದೇವರು ನನ್ನನ್ನು ಫೋರ್ಸ್ ಮಾಡ್ತಾರೆ, ನೀ ಬರಲೇಬೇಕು ಇಂಡಿಯಾಗೆ. ನನಗೆ ಬರೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಕಂಫರ್ಟ್ ಝೋನಲ್ಲಿದ್ದೀವಿ. ಅಲ್ಲಿ ಸೇವ್ ಇತ್ತು, ಎಲ್ಲ ಇದೆ, ಚೆನ್ನಾಗಿತ್ತು. ಇಷ್ಟು ವರ್ಷ ಆಯಿತು, 18 ಇಯರ್ಸ್ ಆಯ್ತಲ್ಲ. ದೇವ್ರ ಕೃಪೆಯಿಂದ ಅಲ್ಲಿ ಸೆಟ್ಲ್ ಆಗಬೇಕು, ಅಲ್ಲಿ ಸೇವ್ ಮಾಡಬೇಕು. ದೇವರದು ಇಲ್ಲ, ಇಲ್ಲಿಂದ ಬರಬೇಕು ಅಂತ ನಾನು ಪ್ರೇಯರ್ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲಿ ಹೋಗೋದು, ಹೇಗೆ ಹೋಗೋದು ಅಂತ ಒಂದು ವಿಚಾರ ಇತ್ತು. ಪ್ರೇಯರ್ ಮಾಡ್ತಾ ಆವಾಗ ಸುರೇಶ್ ಪಾಸ್ಟರ್ ಅವರು ಆಲ್ರೆಡಿ ನ್ಯೂ ಲೈಫಲ್ಲಿ ಇದ್ದಾರೆ, ನ್ಯೂ ಲೈಫ್ ಫೆಲೋಶಿಪ್ಪಲ್ಲಿ ಅವರು ಪಾಸ್ಟ್ ಆಗಿದ್ದಾರೆ. ಆವಾಗ ಪಾಸ್ಟರ್ VM ಸ್ಯಾಮ್ಯಲ್ ಫೌಂಡರ್ ಡೈರೆಕ್ಟ್ರ್ UAE ಬಂದಿದ್ದಾರೆ. ನನಗೆ ಒಂದು ಆಸೆ ಇತ್ತು, ಅವರು ದೇವರ ಮನುಷ್ಯನಾಗಿದ್ದಾರೆ, ಒಂದು ಅಪೋಸ್ಟಲ್ ಕಾಲಿಂಗ್ ಆಗಿದ್ದಾರೆ, ಒಂದು ಒಳ್ಳೆ ಪ್ರೀತಿಯ ತಂದೆಯಾಗಿದ್ದಾರೆ. ಅವ್ರ ಹತ್ರ ನನ್ನ ಭಾರವನ್ನು ಹೇಳ್ಬೇಕು, ನನ್ನ ಲೈಫದ ಕಾರ್ಯಗಳು. ದೇವರ ಥರ ನನ್ನನ್ನು ಇದು ಮಾಡ್ತಾ ಇದ್ದಾರೆ, ಸೇವೆಗೆ ವಿಚಾರದಲ್ಲಿ ಮುಂದೆ ಹೋಗೋಕ್ಕೆ ದೇವರು ನನ್ನನ್ನು ಕರಿತಾ ಇದ್ದಾರೆ. ನನಗೊಂದು ಸ್ಪಿರಿಚುವಲ್ ಫಾದರ್ ಬೇಕು, ಸ್ಪಿರಿಚುವಲ್ ಮೆಂಟರ್ ಬೇಕು. ನಾನು ಹೋಗಿ ಸೇವೆ ಮಾಡೋಕ್ಕಾಗಲ್ಲ, ಗೈಡೆನ್ಸ್ ಬೇಕು. ಹಾಗೆ ಪ್ರೇಯರ್ ಮಾಡಿ ನಾನು ಪ್ರೇಯರ್ ಮಾಡ್ತಾ ಇದ್ದೀವಿ. ಅವರು ಒಂದು ಚರ್ಚಿನಾಗ ಇದು ಆನೇಶ್ವರಿಗೆ ಬಂದಿದ್ದಾರೆ. ಮತ್ತು ನನ್ನ ಫ್ರೆಂಡ್ ಪಾಸ್ಟರ್ ಪೂಜಾರಿ ಸುರೇಶ್ ಹತ್ರ ಕೇಳಿದ್ರೆ, ಈ ಥರ ನನ್ನ ಹೃದಯದಲ್ಲಿ ಇದೆ, ಒಂದು ಆಲೋಚನೆ ಕೇಳಬೇಕು ದೇವರು ಆ ಮನುಷ್ಯ ಹತ್ರ. ಆದರೆ ನೀನು ಹೋಗಿ ಮಾತಾಡ್ರಿ ಅಂತ ಹೇಳಿದ್ದು. ಅವ್ರ ಹತ್ರ ಎಲ್ಲ ಫಿನಿಶ್ ಆಯಿತು, ಎಲ್ಲ ಹೋದರು. ಮತ್ತು ಇಲ್ಲ ಫಸ್ಟ್ ಈ ಥರ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅವ್ರು ಹೇಳಿದ್ರು, ಎಸ್ ಟೆಲ್ ಮಿ ಅಂತ ಹೇಳಿದ್ರು. ಐ ವಾಂಟ್ ಟು ಡಿಸ್ಕಸ್ ಸಮಥಿಂಗ್ ಅಬೌಟ್ ಮಿನಿಸ್ಟ್ರಿ ಅಂತ ಹೇಳಿದ್ರು. ಈ ಥರ ನನಗೆ ಆಸೆ ಇದೆ, ದೇವ್ರ ಸೇವೆ ಮಾಡಬೇಕು, ಮತ್ತು ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ನನಗೊಂದು ಆತ್ಮಿಕ ತಂದೆ ಬೇಕು, ನನಗೆ ಲೋಕದ ತಂದೆ ಇಲ್ಲ, ಆತ್ಮಿಕ ತಂದೆ ಬೇಕಂತ ಅವ್ರ ಹತ್ರ ಹೇಳಿದ್ದು. ಅವರು ಒಂದೇ ಒಂದು ಮಾತು ಹೇಳಿದ್ದಾರೆ, ನನ್ನ ಹತ್ರ ದೇವರು ಹೇಳಿದರೆ ಮಾತ್ರ ನಿನ್ನನ್ನು ಕರಿತೀನಿ, ಇಲ್ಲಂದರೆ ನಿನ್ನನ್ನು ಕರೆಯಲ್ಲ ಅಂತ ಹೇಳಿದ್ದು. ನಾನು ಮನೆಗೆ ಬಂದು ಪ್ರೇಯರ್ ಮಾಡಿದ್ದೆ, ದೇವರೇ ನಿಜವಾಗಿ ನಿಮ್ಮ ಚಿತ್ತ ಇದ್ದರೆ ಈ ಸೇವೆ ಮಾಡಬೇಕಂದ್ರೆ, ಯಾಕಂದರೆ ನಾನು ಚರ್ಚ್ ಮಿನಿಸ್ಟರ್ ನನಗೆ ಭಯ, ಯಾಕಂದರೆ ಹೈ ಕಾಲಿಂಗ್ ಅಲ್ಲ, ಒಂದು ಸಭೆ ಸೇವೆ ಒಂದು ತುಂಬ ಪ್ರಮುಖವಾಗಿದೆ. ಬೇರೆ ಸೇವೆ ಇವಂಜಲಿಸ್ಟ್ ಮಾಡ್ಬೋದು,
ಎಲ್ಲ ಮಿನಿಸ್ಟ್ರಿ ಮಾಡ್ಬೋದು. ಚರ್ಚ್ ಮಿನಿಸ್ಟ್ರಿ ಅಂದರೆ ತುಂಬ ಹೈಲಿ ಕಾಲಿಂಗ್. ಅದು ಆ ಕಾಲಿಂಗ್ಗೆ ನಾನು ರೆಸ್ಪೆಕ್ಟ್ ಮಾಡ್ತೇನೆ, ನಾನು ಭಯಪಡ್ತೇನೆ. ಯಾಕಂದರೆ ಚರ್ಚ್ ಮಿನಿಸ್ಟ್ರಿ ಅಂದರೆ ಎಲ್ಲ ಕ್ರಮವಾಗಿರಬೇಕು, ಅಷ್ಟೊಂದು ಜ್ಞಾನ ನನಗಿಲ್ಲ, ಅಷ್ಟೊಂದು ಇದು ಇಲ್ಲ ಅಂತ ಇದು ನನ್ನ ಮನಸ್ಸಲ್ಲಿ ಇತ್ತು. ಮನೆಗೆ ಬಂದು ಪ್ರೇಯರ್ ಮಾಡಿದೆ. ಅವರು ಹೋಟೆಲಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಅವರು ಇದ್ದಾರೆ. ಮತ್ತು ಅವ್ರು ಹೇಳ್ತಾರೆ, ಇಫ್ ಯು ಹೋಲಿ ಸ್ಪಿರಿಟ್ ಟೆಲ್ ಐ ವಿಲ್ ಕಾಲ್ ಯು ಅಂತ ಹೇಳಿದ್ರು. ನಾನು ಸುರೇಶ್ ಫಸ್ಟ್ ಹೇಳಿದ್ರೆ, ಲೆಟ್ ಮೈ ಪ್ರೇ ಫಸ್ಟ್ ವಾಟ್ ದ ಹೋಲಿ ಸ್ಪಿರಿಟ್ ಟೆಲ್, ಇಫ್ ಹೋಲಿ ಸ್ಪಿರಿಟ್ ಟೆಲ್ ಐ ವಿಲ್ ಕಾಲ್ ಪೌಲ್ ಅಂತ ಹೇಳಿದ್ರು. ನಾನು ಮನೆಗೆ ಬಂದು ನಾನು ಪ್ರೇಯರ್ ಮಾಡಿದ್ದು ರೂಮಲ್ಲಿ, ದೇವರೇ ನಿಮ್ಮ ಚಿತ್ತದರೆ ಅವ್ರು ಕಾಲ್ ಮಾಡಬೇಕು, ಇಲ್ಲಾಂದರೆ ಕಾಲ್ ಮಾಡಬಾರ್ದು ಅಂತ ನಾನು ಪ್ರೇಯರ್ ಮಾಡಿದ್ದೆ. ಬೆಳಗ್ಗೆ ಒಂದು 9 ಗಂಟೆ ಸುರೇಶ್ ಪೂಜಾರಿ ಹತ್ರ ಅವ್ರು ಫೋನ್ ಮಾಡಿ ಹೇಳಿದರೆ, ಪೌಲನ್ನು ಇಲ್ಲಿ ಮೀಟ್ ಮಾಡಬೇಕು ಅಂತ ಅವ್ರು ಕಾಲ್ ಮಾಡಿದ್ದು ಹೇಳಿದ್ರು. ಅವರು ಫಟಾಫಟ್ ಹೇಳಿದ್ರು, ಫಟಾಫಟ್ ನೀವು ಜಲ್ದಿ ಬೇಗ ಬರಬೇಕು, ಆ ಪಾಸ್ಟರ್ ಸ್ಯಾಮ್ಯಲ್ ಅವ್ರು ಕರೀತಾರಂತ. ಅವಾಗ ತುಂಬ ಸಂತೋಷ ಆಯಿತು, ಕನ್ಫರ್ಮ್ ಆಯಿತು, ಇದು ದೇವರಿಂದ ಬಂದಿದೆ. ದೇವರು ಸೇವಕರು ಸುಮ್ಮನೆ ಅವ್ರು ಕರೆಯಲ್ಲ, ಸೇವೆ ಕೊಡಲ್ಲ. ನಾವು ಮಾಡೋದು ಸೇವೆ ಅಲ್ಲ, ದೇವರು ಕೊಡೋದು ಸೇವೆ. ದೇವರ ಸೇವೆ ದೇವರು ನಮ್ಮಲ್ಲಿ ಮಾಡಬೇಕು ಅಂತ ಒಂದು ವಿಚಾರ ಕ್ಲಿಯರ್ ಆಯಿತು. ಆವಾಗ ಅವರನ್ನು ಮೀಟ್ ಮಾಡಿದ್ದು. ಅವ್ರು ಹೇಳಿದರೆ, ನಿಮ್ಮ ಟೆಸ್ಟಿಮನಿ ಹೇಳಿ ಅಂತ ಹೇಳಿದ್ದಾರೆ. ನನ್ನ ಟೆಸ್ಟಿಮನಿ ಎಲ್ಲ ಬರೆದು ಕೊಟ್ಟಿದ್ದೇನೆ. ನನ್ನ ಟೆಸ್ಟಿಮನಿ ಏನೆಲ್ಲ ಬರೆದಿದೆ, ಆ ಟೆಸ್ಟಿಮನಿ ಆ ಸೇವೆ ಆಗಿದೆ. ಅದು ತುಂಬ ಒಂದು ನನಗೆ ಇಷ್ಟ ಇತ್ತು. ಆವಾಗ ಅವ್ರು ಹೇಳಿದ್ದಾರೆ, ಅವರು ಪರ್ಸ್ನಲ್ ನಂಬರ್ ಕೊಟ್ಟಿದ್ದಾರೆ, ಇಂಡಿಯಾಗೆ ಬರುವಾಗ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಪ್ರೇಯರ್ ಮಾಡಿ ಕಳಿಸಿದ್ದಾರೆ. ನಾನು ಇಂಡಿಯಾಗೆ ಬರೋಕ್ಕೆ ಲೇಟ್ ಆಯಿತು. ಇಂಡಿಯಾಗೆ ಡಿಸೆಂಬರ್ ಬರಬೇಕಾಯಿತು, ಫೆಬ್ರವರಿ ಆಯಿತು. ಫೆಬ್ರವರಿ ಬಂದು ನಾನು ಬರುವಾಗ ಕೋವಿಡ್, ಆ ಕೋವಿಡಲ್ಲಿ ಲಾಕ್ ಆಯಿತು. ಮತ್ತೆ ನಾವು ಪ್ರೇಯರ್ ಮಾಡ್ತೀವಿ, ದೇವರೇ ಇದು ನಿಜವಾಗಿ ನಾವು ಚರ್ಚ್ ಮಿನಿಸ್ಟ್ರಿಗೆ ಹೋಗಬೇಕಾ? ಅವ್ರಿಗೂ ಒಂದು ಪಾಸ್ಟರ್ ಹೇಳಿದ್ದಾರೆ, ಪಾಸ್ಟರ್ ಸ್ಯಾಮ್ಯಲ್ ಹೇಳಿದ್ದಾರೆ, ನೀವು ಪೊಲ್ಲಾಚಿ ಅಂತ ಒಂದು ಸ್ಥಳ ಪ್ರಾಂತ್ಯ ಇದೆ ತಮಿಳುನಾಡಲ್ಲಿ, ಕೊಯಂಬತ್ತೂರು ಕೇರಳ ಬಾರ್ಡ್ರಲ್ಲಿ ಇದೆ, ಅಲ್ಲಿ ಸೇವ್ ಮಾಡಬೇಕಂತ ಹೇಳಿದ್ದಾರೆ. ಓಕೆ, ಫಸ್ಟ್ ನಾವು ಪ್ರೇಯರ್ ಮಾಡ್ತೀವಿ. ಆವಾಗ ಕೋವಿಡಲ್ಲಿ ಫುಲ್ಲು ಲಾಕ್ ಆಯಿತು, ಯಾವ ಪ್ರೊವಿನ್ಷನ್ಸ್ ಇಲ್ಲ, ಏನೂ ಇಲ್ಲ. ಹಾಗೆ ನಾವು ವೈಫು ಇಬ್ಬರು ಡೈಲಿ ಫಾಸ್ಟಿಂಗ್ದ ಪ್ರೇಯರ್ ಮಾಡ್ತಾ ಇದ್ವಿ. ದೇವರೇ ನಿಮ್ಮ ಚಿತ್ತ ಆದರೆ ಮಾತ್ರ ಇಲ್ಲಿ ಹೋಗಬೇಕು ಸೇವೆಗೆ, ಇಲ್ಲಾಂದರೆ ನಾವು ಇಲ್ಲಿ ಇರಬೇಕಂತ ಹೇಗೆ ಅಂತ ನಾವು ಪ್ರೇಯರ್ ಮಾಡಿದ್ದು. ಆವಾಗ ಸ್ವಲ್ಪ ಫಸ್ಟ್ ಕೋವಿಡ್ ಸ್ವಲ್ಪ ರಿಲೀಸ್ ಆಯಿತು. ಮತ್ತು ಅವ್ರು ಹೇಳಿದ್ರು, ಪೌಲ್ ನೀನು ಬರಬೇಕಂದ್ರೆ ಪಾಸ್ಟರ್ ಡೇವಿಡ್ ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಹೊಸೂರಲ್ಲಿ ಅವ್ರು ಸೇವ್ ಮಾಡ್ತಾ ಇದ್ದಾರೆ, ಅವ್ರು ತಮಿಳಲ್ಲಿ ಸೇವ್ ಮಾಡ್ತಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಹೋಗಿದ್ದಾರೆ, ಒಳ್ಳೆಯ ಸೇವಕರು. ಪಾಸ್ಟರ್ ಡೇವಿಡ್ ಅಂತ ಹೊಸೂರಲ್ಲಿ ಅವರು ನ್ಯೂ ಲೈಫ್ ಫೆಲೋಶಿಪ್ಪಲ್ಲಿ ಒಂದು ಸೇವಕರಾಗಿದ್ದಾರೆ, ರೀಜನಲ್ ಪಾಸ್ಟರ್ ಆಗಿದ್ದಾರೆ. ಅವ್ರ ಕೆಳಗಡೆ 5 ಸೇವಕರಿದ್ದಾರೆ, 5 ಚರ್ಚಸ್ ಇದೆ. ಅವರನ್ನು ಮೀಟ್ ಮಾಡಿದ್ದಾರೆ, ಒಳ್ಳೆಯ ಅವ್ರ ಆಲೋಚನೆ ಕೊಟ್ಟರು. ಒಳ್ಳೆಯ ಅಂಬಲ್ ವ್ಯಕ್ತಿ, ಒಳ್ಳೆಯ ಇವಾಂಜಲಿಸ್ಟ್, ಒಂದು ಅನಾಂಟಿಂಗ್ ಅವ್ರ ಮೇಲೆ ಇದೆ, ಒಂದು ಅಭಿಷೇಕ ಆಯಿತು ಅವ್ರ ಮೇಲೆ. ಒಳ್ಳೆಯ ಪ್ರಾರ್ಥನಾ, ಇವಾಂಜಲಿಸಮ್ ಮತ್ತು ಎಲ್ಲರನ್ನು ರೈಸ್ ಮಾಡೋದಂಥ ಒಂದು ಒಳ್ಳೆಯ ಸೇವಕರಾಗಿ ಅವರು ಹೊಸೂರಲ್ಲಿ ನ್ಯೂ ಲೈಫ್ ಫೆಲೋಶಿಪ್ಪಲ್ಲಿ ಸೇವೆ ಮಾಡ್ತಾರೆ. ಅವರನ್ನು ಮೀಟ್ ಮಾಡಿ ಮತ್ತು ಅವ್ರು ಕರ್ಕೊಂಡು ಹೋಗಿದ್ದಾರೆ. ಹೋಗಿ ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡಿ, ಮತ್ತು ಫಸ್ಟ್ ಟೈಮ್ ದೇವರ ಕೃಪೆಯಿಂದ ನನಗೆ ಧರ್ಮಪುರಿ ಅಂತ ಒಂದು ಪ್ರಾಂತ್ಯ ಇದೆ, ಸೇಲಂಗೂ ಮುಂದೆ ಒಂದು ಧರ್ಮಪುರಿ ಅಂತ ತಮಿಳುನಾಡಲ್ಲಿ ಪ್ರಾಂತ್ಯದಲ್ಲಿ ಒಂದು ಪಾಸ್ಟರ್ ಅಂತ ಡೆಸ್ಟಿನೇಷನ್ ನನಗೆ ನ್ಯೂ ಲೈಫ್ ಫೆಲೋಶಿಪ್ಪಿಂದ ಕೊಟ್ಟಿದ್ದಾರೆ ದೇವರು. ಅದಕ್ಕೆ ಮೇಲೆ ಈ ನ್ಯೂ ಲೈಫ್ ಫೆಲೋಶಿಪ್ಪಲ್ಲಿ ನಾನೇ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿದ್ದೇನೆ, ಪಾಸ್ಟರಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದು ನಾನೇ. ಆವಾಗ ಒಂದು ಸೈಡ್ ಸಂತೋಷ ಇತ್ತು, ಇನ್ನೊಂದು ಸೈಡ್ ಏನಂದರೆ ನಾವು ಸೇವೆಕ್ಕಾಗಿ ಮುಂದೆ ಬಂದು ಕಾಲು ಇಡುವಾಗ ಪಾಸ್ಟರ್ ತೀರಿ ಹೋದರು. ಅದು ತುಂಬ ಒಂದು ಪೇನ್ ಆಯಿತು. ಯಾಕಂದರೆ ನಮಗೊಂದು ಸ್ಪಿರಿಚುವಲ್ ಫಾದರ್ ಇದ್ದಾರಂತ ಒಂದು ಸಂತೋಷ ಇತ್ತು, ಆತ್ಮಿಕ ತಂದೆ ಇದ್ದಾರೆ, ಸ್ಪಿರಿಚುವಲ್ ಆಗಿ ನಡೆಸೋಕ್ಕೆ ಒಂದು ಗೈಡೆನ್ಸು, ಒಂದು ಕೌನ್ಸಿಲಿಂಗ್ಗಾಗಿ ಒಂದು ದೇವರು ಮನುಷ್ಯರಿದ್ದಾರಂಥ ಸಂತೋಷ ಇತ್ತು. ನಾವು ಯಾವಾಗಲೂ ಡಿಸೈಡ್ ಮಾಡಿ ಬಂದ ಮೇಲೆ ಅವರು ತೀರಿ ಹೋದರು, ತುಂಬ ದುಃಖ ಆಯಿತು. ವೈಫು ಪಾಸ್ಟ್ ಆಗಿದ್ದಾರೆ, ಅವರು ತಮಿಳುನಾಡಲ್ಲಿ ಸೀನಿಯರ್ ಪಾಸ್ಟ್ ಆಗಿದ್ದಾರೆ, ಅವರು ಒಂದು ಒಳ್ಳೆ ಪಾಸ್ಟ್ ಆಗಿದೆ, ಅವರು ಸ್ವಲ್ಪ ಗೈಡೆನ್ಸ್, ಅವರು ಕೋವಿಡ್ ಅಟ್ಯಾಕ್ ಆಗಿ ಅವರು ತೀರಿ ಹೋದರು. ಆವಾಗ ಇಬ್ಬರು ಸೇವಕರು ಬಿಟ್ಟು ಹೋದರು. ಏನು ಮಾಡೋಂಥ ಪ್ರೇಯರ್ ಮಾಡ್ತಾ ಇದ್ದೆ ದೇವರಂತೆ, ನಾನಿದ್ದೀನಿ, ನಾನು ನಿನಗೆ ತಂದೆಯಾಗಿ ತಾಯಿಯಾಗಿದ್ದೀನಿ, ನಾನು ನಡೆಸುತ್ತಂತ ಹೇಳಿದ್ರು. ಮತ್ತು ಅಲ್ಲಿ ಹೋಗಿ ದೇವರ ಸೇವಕ್ಕಾಗಿ ಪ್ರೇಯರ್ ಮಾಡಿ ಸೇವೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ವಿಲೇಜ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದರು. ಒಬ್ಬನಾಗಿ ಹೋಗಿ ದೇವರು ಕಾರ್ಯ ಮಾಡಿದ್ದಾರೆ. ಆ 4 ವಿಲೇಜಸ್ಗಳು ಹೋಗಿ ಮೀಟ್ ಮಾಡಿ ಸೇವೆ ಮಾಡೋಕ್ಕೆ ದೇವರು ಕೃಪೆ ಕೊಟ್ಟರು. ಮತ್ತು ಒಂದು ಚರ್ಚ್ ಅಲ್ಲಿ ಸಿಕ್ಕಿತ್ತು, ಸಚ್ಚಿ ನಡೆಯೋಕ್ಕೆ ಒಂದು ಕೃಪೆ ಇತ್ತು. ಅಲ್ಲಿ ತುಂಬ ಬ್ಯಾರಿಯರ್ಸ್ ಇದೆ,
ತುಂಬ ಈ ಕ್ಯಾಸ್ಟ್ ಬೇರೆ ಇದೆ, ತುಂಬ ಕ್ಯಾಸ್ಟಸ್ ವೇರಿಯಸ್ ಎಲ್ಲ ಇದೆ, ವೇರಿಯೇಷನ್ ಇದೆ. ಅದು ಮಧ್ಯದಲ್ಲಿ ದೇವರನ್ನು ಸಾಕ್ಷಿಯಾಗಿ ಇಟ್ಟು ದೇವರು ನಡೆಸಿದ್ದಾರೆ. 2 ವರ್ಷ ದೇವರ ಕೃಪೆಯಿಂದ ಅಲ್ಲಿ ಆ ಡಿನಾಮಿನೇಷನಲ್ಲಿ ಸೇವೆ ಮಾಡೋಕ್ಕೆ, ದೇವರ ಸೇವೆಗೆ ಜೊತೆಗೆ ಇದ್ದು ಸೇವೆ ಮಾಡೋಕ್ಕೆ ದೇವ ಕೃಪೆ ಕೊಟ್ಟಿದ್ದಾರೆ. ಇನ್ನೊಂದು ಪಕ್ಕ ಅವರು ದೇವರ ಸೇವಕರು ಇಲ್ಲ ಅಂತ ಒಂದು ಹೃದಯದಲ್ಲಿ ಒಂದು ಪೇಯ್ನ್ ಇತ್ತು. ಆ ಸಮಯದಲ್ಲಿ ಪ್ರೇಯರ್ ಮಾಡಿ ಮತ್ತೆ ನನಗೆ ಗೊತ್ತು ಹೇಗಿದ್ರೆ 3 ವರ್ಷ ಅಲ್ಲಿ ಇರಬೇಕಂತ, ವರ್ಕ್ ಮಾಡಬೇಕಂತ ಆಲ್ರೆಡಿ ದೇವರು ನನಗೆ ಹೃದಯದಲ್ಲಿ ಹಾಕಿದ್ದಾರೆ. ಎಲ್ಲರೂ ಹೇಳಿದೆ ಇವರು ಮಾಂಸದಲ್ಲಿ ಹೋಗಿದ್ದಾನೆ, ಹಣಕ್ಕಾಗಿ ಹೋಗಿದ್ದಾನೆ, ಅಲ್ಲಿ ಸ್ಯಾಲ್ರಿ ಕೊಡ್ತಾನಂದ ಹೋಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಮ ಆತ್ಮಿಕ ಜನರಿದ್ದಾರಲ್ಲ ಅವರೆಲ್ಲ ಹೇಳ್ಬಿಟ್ರು, ಇವನು ಹಣಕ್ಕಾಗಿ ಹೋಗಿದ್ದಾನೆ, ಅಲ್ಲಿ ಸ್ಥಾಪನದಲ್ಲಿ ಹೋದರೆ ಸ್ಯಾಲ್ರಿ ಕೊಡ್ತಾರೆ, ಇವನು ಇದೆಲ್ಲ ಬಿಟ್ಟು ಹೋಗಿದ್ದಾರೆ. ನನಗೆ ಗೊತ್ತು ದೇವರೇ ಕಲಿಸಿದ್ದಾರೆ. ಅಲ್ಲಿ ಹೋಗಿ ದೇವರು ಕಾರ್ಯ ಮಾಡಿದ್ದಾರೆ. ಸ್ಪಿರಿಚುವಲ್ ಆಗಿ ಅನೇಕ ಕಾರ್ಯಗಳು ದೇವರಲ್ಲಿ ಮಾಡಿದ್ದಾರೆ. ಅದು ನನಗೆ ಗೊತ್ತು. ಆವಾಗ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಅವರು ಪಾಸ್ಟರ್ ನನಗೆ ಹೇಳಿದೆ, ನಾನು ರೀಜನಲ್ ಪಾಸ್ಟರ್ ಹೇಳಿದೆ, ಈ ಥರ ನಿಮಗೆ ಸಪೋರ್ಟ್ ಎಲ್ಲ ಸ್ಟಾಪ್ ಮಾಡ್ತೀವಿ, ಹೇಗೆ ನೀವು ಕಂಟಿನ್ಯೂ ಮಾಡ್ತೀವಿ? ನಾವು ಕಂಟಿನ್ಯೂ ಮಾಡ್ತೀವಿ ಪಾಸ್ಟರ್, ದೇವ್ರ ಕೃಪೆಯಿಂದ ನಾವು ಮಾಡ್ತೀವಿ ಅಂತ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆವಾಗ ನಮ್ಮದು ಸ್ಯಾಲ್ರಿ ಎಲ್ಲ ಸ್ಟಾಪ್ ಆಯಿತು. ಯಾಕಂದರೆ ಡೈರೆಕ್ಟ್ರ್ ಇಲ್ಲ, ಫೈನಾನ್ಷಿಯಲ್ ಕಾರ್ಯಗಳಿದೆಲ್ಲ, ತುಂಬ ದೊಡ್ಡದು ಸೇವೆ ಇದು. ಗ್ಲೋಬಲಿ 150 ಚರ್ಚಸ್ ಇದೆ ಥ್ರೂಔಟ್ ಗ್ಲೋಬಲೈಸ್ಡ್. ಒಳ್ಳೆಯ ಸೇವೆ, ಒಳ್ಳೆಯ ದರ್ಶನ ಇದೆ ಅದರಲ್ಲಿ. ಒಳ್ಳೆಯ ಸೇವಕರಾಗಿ ಇದ್ದು ಎಲ್ಲರೂ ಮಾಡ್ತಾ ಇದ್ದಾರೆ ಸೇವೆಗಳು. ಅದರಲ್ಲಿ ಮಾಡೋಕ್ಕೆ ದೇವರೊಂದು ಅವಕಾಶವನ್ನು, ಕೃಪೆಯನ್ನು ಕೊಟ್ಟರು. ಮತ್ತು ಚರ್ಚ್ ಮಿನಿಸ್ಟ್ರಿ ಅಂತ ಏನಂತ ದೇವರು ನನಗೆ ಟೀಚ್ ಮಾಡಿಕೊಟ್ಟರು. ಆ ಸೋಲ್ ಅಂದರೆ ಆತ್ಮ ಭಾರ ಕೊಟ್ಟಿದ್ದಾರೆ. ಸೋಲ್ ಹೇಗೆ ಅಂತ. ಓಕೆ, ಈಗ ನೀವು ದುಬೈಲೆಲ್ಲ ಸೇವೆ ಮಾಡಿದ್ದೀರಲ್ಲ, ಅಲ್ಲಿರೋ ಬಿಲಿಯರ್ಸ್ ಎಲ್ಲ ಇವಾಗ ನನ್ನ ಜೊತೆಗಿರೋರೆಲ್ಲ ಸೇವಕರಾಗಿದ್ದಾರೆ. ಅಲ್ಲಿ ದುಬೈಯಲ್ಲಿ ಅಲ್ಲಿ ಅವರು ನಾವು ಹೋಗೋದು ತಮಿಳ್ ಫುಲ್ ಗಾಸ್ಪಲ್ ಚರ್ಚ್ ಅಂತ, ಒಳ್ಳೆ ಸೇವಕರ. ಅಲ್ಲಿ ನಮ್ಮ ಪಾಸ್ಟರ್ಸ್ ಎಡ್ವಿನ್ ರಾಜ್ಕುಮಾರ್ ಅಂತ ಇದ್ದಾರೆ. ಅವ್ರ ಪ್ರಾಯ ಆಯಿತು 80 ಅಲ್ಲಿ ಚರ್ಚಸ್ ನಡೀತಾ ಇದೆ. ಈಗ ಅನೇಕರು ಇಂಡಿಯಾದಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಇರೋದೆಲ್ಲ ಇಲ್ಲಿ ಸೇವಕರಾಗಿದ್ದಾರೆ. ಇವಾಗ ಸೇವೆ ಮಾಡ್ತಾ ಇದ್ದಾರೆ. ನಾವು ಚಿಕ್ಕದಾಗಿ ಪ್ರೇಯರ್ ಸ್ಟಾರ್ಟ್ ಮಾಡಿದೆ. ಅದರಿಂದ ಎಲ್ಲರನ್ನು ದೇವರು ಏನು ಮಾಡಿದ್ದಾರೆ ಅಂತ ಒಂದು ಸೇವಕರಾಗಿ ಪ್ರಿಪೇರ್ ಮಾಡಿದ್ದಾರೆ. ಅಲ್ಲಿ ಕೆಲಸಕ್ಕಾಗಿ ಬರ್ತಾ ಇದ್ದಾರೆ. ಹೋಗುವಾಗ ಅದು ದೇವರ ಸೇವಕರಾಗಿ ಹೋಗ್ತಾರೆ. ಅದೊಂದು ಬ್ಲೆಸ್ಸಿಂಗ್ ಇದೆ. ದೇವರು ಅಷ್ಟೊಂದು ಕಾರ್ಯ ಮಾಡಿದ್ದಾರೆ. ದೇವರ ಕೃಪೆಯಿಂದ ಲೈಫಲ್ಲಿ ದೇವರು ಒಂದು ಕೃಪೆ ಕೊಟ್ಟಿದ್ದಾರೆ. ಫಸ್ಟ್ ಈಗ ನೀವು ತಮಿಳುನಾಡಲ್ಲಿ ಪೂರ್ಣ ಸೇವೆಯಲ್ಲಿದ್ದೀರಿ? ಫುಲ್ ಟೈಮ್ ಸೇವೆಗೆ ಬಂದುಬಿಟ್ಟಿತ್ತು. ಇವಾಗ 4 ಇಯರ್ಸ್ ಆಯಿತು. ಫುಲ್ ಟೈಮ್ 4 ಇಯರ್ಸ್ ಆಯಿತು. ಓಕೆ, ನಿಮ್ಮ ಜೊತೆಯಲ್ಲಿ ನಿಮ್ಮ ಮಿಸಸ್ ಮತ್ತೆ ಮಕ್ಕಳಿಬ್ಬರು ಇದ್ದಾರೆ. ಅವರು ಕೂಡ ನಿಮ್ಮ ಜೊತೆ ಸೇವೆಯಲ್ಲಿ ಅವರು ಇದ್ದಾರೆ. ನನ್ನ ಫಸ್ಟ್ ಮಗನ ಅವನು ಸ್ವಲ್ಪ ಸ್ಪೀಚ್ ಡಿಲೇ ಇದೆ, ಸ್ಪೆಷಲ್ ಚೈಲ್ಡ್ ಆಗಿದ್ದಾನೆ. ಅದು ಮಧ್ಯದಲ್ಲಿ ಮಾಡೋದು ತುಂಬ ಒಂದು ಟಾಸ್ಕ್ ಆಗಿದೆ. ಯಾಕಂದ್ರೆ ಅವನು ನೋಡಬೇಕು, ಸೇವೆ ನೋಡಬೇಕು, ಮನೆ ನೋಡಬೇಕು. ಆದರೂ ಕೂಡ ಎಲ್ಲ ಪ್ರಾರ್ಥನೆಯಿಂದ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಯಾಕಂದರೆ ನನಗೆ ಕೊಟ್ಟಿದ್ದು ಹೀಲಿಂಗ್ ಮಿನಿಸ್ಟ್ರಿ. ಇವನು ಹೀಲ್ ಆಗ್ತಾ ಇಲ್ಲ, ಎಲ್ಲ ಕೇಳ್ತಾರೆ, ನೀವು ಹೀಲಿಂಗ್ ಮಿನಿಸ್ಟ್ರಿ ಮಾಡ್ತಾ ಇದ್ರೆ ನಿನ್ನ ಮಗನಿಗೆ ಹೀಲ್ ಆಗಲ್ಲ. ಇದು ದೇವ್ರ ಚಿತ್ತ ಆಗಿದೆ. ದೇವ್ರ ಮಹಿಮೆಗಾಗಿ ದೇವ್ರು ಇಟ್ಟಿದ್ದಾರೆ. ಅವನು ಸರಿ ಆಗ್ತಾ ಇದ್ದಾನೆ. ಇವಾಗ ಅವನು ಸಾಕ್ಷಿಯಾಗಿ ಇಡ್ತಾನೆ, ಒಂದು ವಿಟ್ನೆಸ್ ಆಗಿ ಇಟ್ಟಿದ್ದಾರೆ. ಒಂದಿನ ದೇವರು ಅದ್ಭುತ ಮಾಡ್ತಾನೆ ಅವನ ಜೊತೆ. ಹೌದು, ಜನರು ಈಗ ಮಾತಾಡ್ತಾರಲ್ಲ, ದೇವರಿಗೆ ಮಹಿಂಪಡಿಸಲು ಸ್ವಂತ ಮಾತಾಡೋ ದೇವರು ಅವನಿಗೆ ಕಾರ್ಯ ಮಾಡ್ತಾರೆ. ನಮ್ಮ ದೇವರಿಗೆ ಅಸಾಧ್ಯ ಯಾವುದಿಲ್ಲ. ಯಾಕಂದ್ರೆ ಅವನ ಮೂಲಕ ಕೂಡ ಒಂದು ಸಾಕ್ಷಿ ದೇವರಿಗೆ ಎಬ್ಬಿಸಬೇಕು. ಅದಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀವಿ ನಾವು. ದೇವರು ನಡೆಸ್ತಾ ಇದ್ದಾರೆ. ಈಗ ನೀವು ಇರುವಲ್ಲಿ ನೀವು ಸಭೆ ನಡೆಸ್ತೀರಿ? ಇವಾಗ ಸಭೆ ನಾನು ಇವಾಗ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಜಾಗ ಇದೆ. ಜಾಗ ಅಲ್ಲಿ ಅಲ್ಲ, ಮುಂಚೆ ಈಗ ನ್ಯೂ ಲೈಫ್ನಲ್ಲಿ ಸೇವೆ ಮಾಡ್ತಿದ್ರಿ? ಹೌದು, ಅದು ಬೇರೆ ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ನಾವು ಮಾಡಿದ್ದು 2 ವರ್ಷ ದೇವ್ರ ಕೃಪೆಯಿಂದ ಮಾಡಿದ್ದು. ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಅವರು ಫಾಸ್ಟ್ ಹತ್ರ ಹೇಳಿ ನಮ್ಮನ್ನು ಪ್ರೇಯರ್ ಮಾಡಿ ಬ್ಲೆಸ್ ಮಾಡಿ ಅಂತ ಹೇಳಿದ್ದು. ನಾವು ರಿಲೀವ್ ಮಾಡಂತ ಕೇಳ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಬರ್ಬೇಕಂತ ಒಂದು ವಿಚಾರ ಅವ್ರ ಥರ ಹೇಳಿದೆ. ಫಾಸ್ಟ್ ಅದು ತೊಂದರೆ ಇಲ್ಲ, ನಿಮ್ಮ ಕಾಲಿಂಗ್ ಹೇಗೆ ಹಾಗೆ ನೀವು ಮಾಡಿ ಅಂತ ಅವರು ಪ್ರೇಯರ್ ಮಾಡಿ ಕಳಿಸಿದ್ದಾರೆ. ಆವತ್ತಿಂದ ದೇವರ ಕೃಪೆಯಿಂದ ದೇವರು ನನ್ನನ್ನು ಅನೇಕ ಸ್ಥಳದಲ್ಲಿ ದೇವರು ಯೂಸ್ ಮಾಡ್ತಾ ಇದ್ದಾರೆ. ಹೀಲಿಂಗ್ ಆ್ಯಂಡ್ ಡೆಲಿವರೆನ್ಸ್ ಸ್ವಸ್ಥತೆ ಬಿಡುಗಡೆಯಲ್ಲಿ ಅನೇಕ ಚರ್ಚಸ್ ಅಲ್ಲಿ ತಮಿಳುನಾಡು, ಕರ್ನಾಟಕ ಎಲ್ಲ ಪ್ರಾಂತ್ಯದಲ್ಲಿ ಹೋಗಿ ದೇವರು ಸೇವೆ ಮಾಡ್ತಾ ಇದ್ದೀವಿ. ಇವಾಗ ಒಂದು ಪ್ರೇಯರ್ ಸೆಂಟರ್ ಕಟ್ಟಬೇಕು, ಅದಕ್ಕಾಗಿ ಪ್ರೇಯರ್ ಮಾಡ್ತಾ ಇದ್ದೀವಿ. ದೇವರು ಜಾಗ ಕೊಟ್ಟಿದ್ದಾರೆ. 15 ವರ್ಷಕ್ಕೆ ಆಮೇಲೆ ದೇವರು ಒಂದು ದೊಡ್ಡ ಜಾಗ ಕೊಟ್ಟಿದ್ದಾರೆ, ಬ್ಲೆಸ್ ಮಾಡಿದ್ದಾರೆ. ಇವಾಗ ಅದು ಕೆಲಸ ಎಲ್ಲ ಮಾಡಬೇಕು. ಅದು ದೇವರ ಕೈಯಲ್ಲಿ ಇದೆ. ಅದಕ್ಕಾಗಿ ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ. ಅಂದರೆ ನೀವು ಚರ್ಚ್ ಮಿನಿಸ್ಟ್ರಿ ಮಾಡ್ತಾ ಇದ್ದೀರಿ ಮುಂದೆ? ಫಸ್ಟ್ ಚರ್ಚ್ ಮಿನಿಸ್ಟ್ರಿ ಮಾಡ್ತಾ ಇದ್ದೀವಿ. ಇವಾಗ ಇವಾಂಜಲಿಸ್ಟ್ ಥರ ಹೋಗ್ತಾ ಇದ್ದೀವಿ. ಅಲ್ಲ, ನೆಕ್ಸ್ಟ್ ಈಗ ನಿಮ್ಮದು ಹೇಗೆ ಮುಂದೆ? ಹಿಂದೆ ನಾವು ಫಸ್ಟ್ ಒಂದು ಚರ್ಚ್ ಮಾಡಬೇಕು, ಚರ್ಚ್ ಮಾಡಬೇಕು. ಆಮೇಲೆ
ಆ ಚರ್ಚ್ ರೆಗ್ಯುಲರ್ ಸರ್ವಿಸ್ ಮಾಡಬೇಕು. ಮತ್ತು ಹೀಲಿಂಗ್ ಡೆಲಿವರೆನ್ಸ್ ಸರ್ವಿಸ್, ಒಂದು ಡೆಲಿವರೆನ್ಸ್ ಒಂದು ಮಿನಿಸ್ಟ್ರಿಯಲ್ಲಿ ಮಾಡಬೇಕಂತ ಒಂದು ದರ್ಶನ ಇದೆ, ಒಂದು ಭಾರ ಇದೆ. ಯಾಕಂದರೆ ಎಲ್ಲ ಹೋಗೋ ಎಲ್ಲ ಸ್ಥಳದಲ್ಲಿ ಒಂದು ಮಿಸ್ಸಿಂಗ್ ನೋಡ್ತಾ ಇದ್ದೇನೆ. ಈಗ ನೀವು ಈ ಸೇವೆ ಮಾಡೋ ಸಮಯದಲ್ಲಿ ಈಗ ಆಗಿರ್ಬೋದು, ಅಂದರೆ ನೀವು ಸೇವೆ ಬಂದಾಗ ನಂತರ ನಿಮ್ಮ ಕುಟುಂಬದ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಬೇರೆ ಬೇರೆ ರೀತಿ ಏನಾದರೂ ನಿಮಗೆ ಹಿಂಸೆ ಅಥವಾ ಏನಾದರೂ ತೊಂದರೆ ಬಂದಿದಾ? ದೇವ್ರ ದುಬೈಯಲ್ಲಾಗಲಿ ಇಂಡಿಯಾದಲ್ಲಾಗಲಿ? ಇಲ್ಲ, ಬೇರೆ ಕಡೆ ಎಲ್ಲ ಬರ್ತಾ ಇದೆ. ಇಷ್ಟವರೆಗೆ ನನಗೆ ಅಷ್ಟೊಂದು ಆಪರ್ಚುನಿಟಿ ಏನೂ ಬಂದಿಲ್ಲ. ದೇವರ ಆ ದಾರಿಯಲ್ಲಿ ನನ್ನನ್ನು ನಡೆಸಿಲ್ಲ. ಈ ಉಪದ್ರ ಮಾಡೋದು ಇದು ಮಾಡೋದು ಏನೂ ಇಲ್ಲ. ಎಲ್ಲ ದೇವ್ರ ಕೃಪೆಯಿಂದ ಸಮಾಧಾನದಿಂದ ಹೋಗ್ತಾ ಇದೆ. ಹೋಗೋ ಸ್ಥಳದಲ್ಲಿ ಸಮಾಧಾನ ಇದೆ. ಪ್ರೀತಿಯಿಂದ ಹೋಗುವಾಗ, ತಾಳ್ಮೆಯಿಂದ ಹೋಗುವಾಗ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಬೇರೆ ಏನು ತೊಂದರೆ ಕೊಡಲ್ಲ ಅಂತ ದೇವರು ಅಲೋ ಮಾಡಿಲ್ಲ. ದೇವ್ರ ಕೃಪೆಯೇ, ಯಾರು ಕೈ ಹಾಕಿಲ್ಲ. ಇನಿ ಹಾಕಲ್ಲ, ಹಾಕಿದ್ರೆ ಸೋತ್ರ, ತೊಂದರೆ ಇಲ್ಲ. ಇದು ದೇವ್ರ ಸೇವೆ ಅಲ್ಲ. ಸೇವೆಯಲ್ಲಿ ಹಿಂಸೆ ಇದೆ, ಎಲ್ಲ ಇದೆ, ಕಷ್ಟಗಳಿದೆ. ಇದಕ್ಕೆ ಮುಂಚೆ ತುಂಬಾ ಸ್ಪಿರಿಚುವಲ್ ಹೋರಾಟ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ. ಈಗ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ತಂಗಿ ಅಣ್ಣ ತಮ್ಮಂದ್ರೆ ಅವರಲ್ಲಿ ಯಾರಾದರೂ ಅಕ್ಕ ತಂಗಿ ಅಣ್ಣಂದಿರಿದ್ದಾರೆ, ಅವರಲ್ಲಿ ಯಾರು ಸೇವೆಯಲ್ಲಿದ್ದಾರೆ? ಪಾಸ್ಟ್ ನನ್ನ ಅಣ್ಣ ಅವರು ದುಬೈಲಿ ಬಿಟ್ಟು ಬಂದು ಇಲ್ಲಿ ಇವಾಗ ಫುಲ್ ಟೈಮ್ ಸೇವಕರಾಗಿ ಪಾಸ್ಟರ್ ಆಗಿದ್ದಾರೆ. ಎಲ್ಲಿ? KGF ಅಲ್ಲಿ ಮಾಡ್ತಾರೆ. KGF ಅಲ್ಲಿ ಏನು ಹೆಸರೇನವರದ್ದು? ವಿನ್ಫ್ರಂಟ್ ಅಂತ. ವಿನ್ಫ್ರಂಟ್ ಜೂಬ್ಲಿ ರಾಜ್ ಅಂತ ಹೆಸರು. ಟ್ರಿನಿಟಿ ಗಾಡ್ಸ್ ಚರ್ಚ್ ಅಂತ ಇವಾಗ ಮಾಡ್ತಾ ಇದ್ದಾರೆ. ಫುಲ್ ಟೈಮ್ ಬಂದುಬಿಟ್ರು, ಈ ವರ್ಷ ಫುಲ್ ಟೈಮ್ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಪಾಸ್ಟ್ ಆಗಿದ್ದಾರೆ. ಅಕ್ಕ ಅವರು ನಾರ್ಮಲ್ ಫ್ಯಾಮಿಲಿ ಆಗಿದ್ದಾರೆ. ಅಕ್ಕ ಅವರು ವಿಲೇಜಲ್ಲಿ ಇದ್ದಾರೆ. ಅವರು CSI ಅವರು ಹಸ್ಬೆಂಡ್ CSI ಅಲ್ಲಿ ಇದ್ದಾರೆ. ನನ್ನ ಅಂಕಲ್ ಮತ್ತು ಅವರು CSI ಅಲ್ಲಿ ಇದ್ದಾರೆ. ಈ ನನ್ನ ಫ್ಯಾಮಿಲಿಯಲ್ಲಿ ನಾನು, ನನ್ನ ಅಣ್ಣ ಪಾಸ್ಟ್ ಆಗಿದೆ. ದೇವ್ರ ಸೇವೆ ಮಾಡ್ತಾ ಇದ್ದೀವಿ. ದೇವ್ರ ಕೃಪೆಯಿಂದ ದೇವರು ನಡೆಸ್ತಾ ಇದ್ದಾರೆ. ಈಗ ಮುಂದೆ ಏನು ನಿಮ್ದು ಸೇವೆಗೋಸ್ಕರ ಯಾವ ಪ್ಲಾನ್ ಇದೆ ನಿಮ್ದು? ಅಂದರೆ ದೇವ್ರು ಏನು ದರ್ಶನ ಕೊಟ್ಟಿದ್ದಾರೆ ನಿಮಗೆ? ನಮ್ಮದು ಸೇವೆ ಅಂದರೆ ನಾವು ಜನರಿಗೆ ಸಹಾಯ ಮಾಡಬೇಕು. ಅಂದರೆ ಒಂದು ಚರ್ಚ್ ಮಿನಿಸ್ಟ್ರಿ ಮಾಡಬೇಕು. ಚರ್ಚ್ ಮಿನಿಸ್ಟ್ರಿ, ಇವಾಂಜಲಿಸಮ್, ರೈಸಿಂಗ್, ಲಾಸ್ಟ್ ಡೇಸ್ ವಾರಿಯರ್ಸ್ ರೈಸ್ ಮಾಡಬೇಕು. ಪ್ರಾರ್ಥನೆ ಮಾಡೋರು ಬೇಕಾಗಿದೆ, ದೇವರಿಗಾಗಿ ಸೇವೆ ಮಾಡೋರು ಬೇಕಾಗಿದೆ. ಇವಾಗ ಏನು ಮಿಸ್ಸಿಂಗ್ ಅಂದರೆ ಈ ಕಾಲದಲ್ಲಿ ಇವಾಂಜಲಿಸಮ್ ಮಿಸ್ ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಕಡೆ ಒಂದು ಸ್ವಲ್ಪ ಒಂದು ಇವಾಂಜಲಿಸಮ್ ಟೀಮ್ ದೇವ್ರಿಗಾಗಿ ನಿಲ್ಲಬೇಕು. ಕೊನೆಯದ ದಿವಸದಲ್ಲಿ ಸ್ಟ್ರಾಂಗ್ ಆಗಿ ಅದು ಒಂದು ಮಾಡಬೇಕು. ದೇವರು ಕೃಪೆ ಕೊಡಬೇಕು. ಅಷ್ಟೊಂದು ಜನರನ್ನು ದೇವರು ಎಬ್ಬಿಸಬೇಕು. ಸ್ಟ್ರಾಂಗ್ ಆಗಿ ದೇವರಿಗಾಗಿ ಅತಿ ಶಸ್ತ್ರವಾಗಿ ದೇವ್ರಿಗೆ ನಿಲ್ಲಬೇಕಂತ ವಿಚಾರ ಇದೆ. ಮತ್ತೆ ಎಲ್ಲ ಕಡೆಗಳೇ ಹೋಗಬೇಕು, ಜನರನ್ನು ರೈಸ್ ಮಾಡಬೇಕು, ಯೂತ್ಸ್ ಎಲ್ಲ ರೈಸ್ ಮಾಡಿ. ಈಗ ನೀವು ತಮಿಳ್ನಾಡಲ್ಲಿ ಎಲ್ಲ ಸೇವೆಗೆ ಹೋಗ್ತಾ ಇದ್ರಿ, ಬೇರೆ ಬೇರೆ ಸಭೆಗಳಿಗೆ. ಹೌದು. ಕರ್ನಾಟಕದಲ್ಲಿ ಹೋಗ್ತಾ ಇದ್ರಿ. ಬೇರೆ ರಾಜ್ಯಕ್ಕೆ ಹೋಗ್ತೀರಿ? ಇಲ್ಲ, ನೆಕ್ಸ್ಟ್ ಆಂಧ್ರ, ಬೇರೆ ಬೇರೆ ಸ್ಟೇಟ್. ಆಂಧ್ರ, ಬಾಂಬೆಗೆ ಹೋಗಿದ್ದೇನೆ. ಲಾಸ್ಟ್ ಬಾಂಬೆಗೆ ಹೋಗಿದ್ದೇನೆ. ಇನ್ನೂ ಓಪನ್ ಆಗಿಲ್ಲ. ಫಸ್ಟು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ದೇವರು ನಡೆಸ್ತಾ ಇದ್ದಾರೆ. ಎಲ್ಲ ಪ್ರಾಂತ್ಯದಲ್ಲಿ ದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಚರ್ಚಸ್ ಅಲ್ಲಿ ತುಂಬ ಕಾರ್ಯಗಳು ದೇವರು ಮಾಡ್ತಾ ಇದ್ದಾರೆ. ಚರ್ಚ್ ಸ್ಟ್ರೆಂತ್ ಆಗಬೇಕು, ಸಭೆ ಸ್ಟ್ರೆಂತ್ ಆಗಬೇಕು, ಸಭೆಯಲ್ಲಿರೋ ಜನರು ಬಿಡುಗಡೆ ಆಗಬೇಕು. ಆಮೇಲೆ ಪ್ರಾರ್ಥನೆಯಿಂದ ದೇವರ ಶಕ್ತಿಯಿಂದ ಅವರು ಬೆಳೀತಾರೆ, ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಸೇವಕರಾಗಿ ಎಬ್ಬಿಸುತ್ತಾರೆ. ಮತ್ತು ಡಾಕ್ಟ್ರಿನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಈ ಕೊನೆ ದಿವಸದಲ್ಲಿ ಅದೇ ಚರ್ಚಸ್ ಅಲ್ಲಿ ಡಾಕ್ಟ್ರಿನ್ ಪ್ರಾಬ್ಲಮ್ ಇದೆ. ತುಂಬ ಡಾಕ್ಟ್ರಿನ್ ಬಂದಿದೆ. ಇದು ವಿಚಾರ ದೇವರು ಹೇಳ್ತಾ ಇದ್ದಾರೆ. ಡಾಕ್ಟ್ರಿನಲ್ಲಿ ಸರಿಯಾಗಿರಬೇಕು, ಮಕ್ಕಳು ಡಾಕ್ಟ್ರಿನಲ್ಲಿ ಉಪದೇಶದಲ್ಲಿ ಕರೆಕ್ಟಾಗಿರಬೇಕು. ತುಂಬ ಡಾಕ್ಟ್ರಿನ್ಸ್ ಇದೆ, ಉಪದೇಶಗಳು ತುಂಬ ಇದೆ. ಕ್ರಿಸ್ತ ಕೊಟ್ಟಿರೋ ಉಪದೇಶದಲ್ಲಿ ನೆಲೆಗೊಳ್ಳಬೇಕು. ಅದು ಕಂಪಲ್ಸರಿ. ನಾವು ಫಾಲ್ಸ್ ಡಾಕ್ಟ್ರಿನಲ್ಲಿ ಹೋಗಬಾರದು. ಚರ್ಚಿ ಸ್ಟ್ರೆಂತ್ ಆಗಬೇಕು, ಪ್ರೊಟೆಕ್ಟ್ ಆಗಬೇಕು, ದೇವರಲ್ಲಿ ಬೆಳೀಬೇಕು, ಪ್ರಿಪೇರ್ ಆಗಬೇಕು. ದೇವರು ಯೇಸು ಸ್ವಾಮಿ ಬರುವಾಗ ಪ್ರಿಪೇರ್ ಆಗಿರಬೇಕು ಅಂತ ಒಂದು ವಿಚಾರ ಕೊಟ್ಟಿದ್ದಾರೆ. ಈಗ ಡಾಕ್ಟ್ರಿನಲ್ಲಿ ನೀವು ಹೇಳ್ತಾ ಇದ್ದಾರಲ್ಲ, ಅದು ಹೇಗೆ ತಿಳ್ಕೊಳ್ಳೋದು ಭಾಷೆ ಜನರು? ಡಾಕ್ಟರ್ ಚೇಂಜಸ್ ಅಂದರೆ ಹೇಗೆ ತಿಳ್ಕೊಳ್ಲಿಕ್ಕಾಗ್ತದೆ? ಯಾಕಂದರೆ ಇವಾಗ ಎಲ್ಲ ಕೇಳಕ್ಕೆ ನಮಗೆ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ ಆನ್ಲೈನಲ್ಲಿ ಕೇಳ್ತಾರೆ, ಯೂಟ್ಯೂಬಲ್ಲಿ ಕೇಳ್ತಾರೆ. ಎಲ್ಲ ವಾಕ್ಯದಿಂದ ಬರುತ್ತೆ, ವಾಕ್ಯ ಮೂಲಕ ಎಲ್ಲ ಕಾರ್ಯ ನಡೀತಾ ಇದೆ. ಅದು ದೇವರು ಕೊಟ್ಟಿದ್ದ ಆ ವಾಕ್ಯ ಬಿಬ್ಲಿಕಲ್ ಆಗಿ ದೇವರ ಬೆಳಕು ನಮಗೂ ಬೇಕಾಗಿದೆ, ಎನ್ಲೈನ್ಮೆಂಟ್ ಬೇಕಾಗಿದೆ. ದೇವರ ವಾಕ್ಯ ಏನು ಹೇಳಿದೆ ಅಂತ ಆ ರೇಮಗಳು ನಮಗೆ ಬೇಕಾಗಿದೆ. ಯೇಸು ಕ್ರಿಸ್ತ ಹೇಳಿದಾರಲ್ಲ, ಆ ಡಾಕ್ಟ್ರಿನ್ ಜೀಸಸ್ ಕ್ರೈಸ್ಟ್ ಹೇಳಿದ ಎಲ್ಲ ಎಪಿಸ್ಟಲ್ಸಲ್ಲಿ, ಪೌಲ್ ಬರೆದ ಎಲ್ಲ ಎಪಿಸ್ಟಲ್ಸಲ್ಲಿ ನಮಗೆ ಆಲೋಚನೆ ಕೊಟ್ಟಿದ್ದಾರಲ್ಲ. ಈ ಥರ ಕೊನೆ ದಿವಸದಲ್ಲಿ ಈಗ ಎಲ್ಲ ನಡೀತಾ ಇದೆ, ನೀನು ಡಿಸೀವ್ ಮಾಡಬಾರ್ದು, ನೀವು ಇದರಲ್ಲಿ ನೆಲೆಗೊಳ್ಳಿರಿ, ವಾಕ್ಯದಲ್ಲಿ, ದೇವರಲ್ಲಿ ಅಂತ ಆ ವಾಕ್ಯ ಮುಖ್ಯವಾಗಿದೆ. ಮಿಸ್ಇಂಟರ್ಪ್ರೆಟ್ ಮಾಡ್ತಾ ಇದ್ದಾರೆ.
ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಕೊನೆಯ ದಿವಸದಲ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರ ಆಗ್ತಾ ಇದೆ. ಒಬ್ರು ಪ್ರೀಚ್ ಮಾಡ್ತಾರೆ ಜೀಸಸ್ ಬಿಕಮ್ ಸಿನ್ನರ್ ಅಂತ ಹೇಳ್ತಾರೆ, ಸಿನ್ನರ್ ಅಂತ ಹೇಳ್ತಾರೆ. ಯಾಕಂದರೆ ಅವರು ಎಲ್ಲ ಲೋಕದ ಪಾಪವನ್ನು ಅವರು ಎಲ್ಲರ ಪಾಪ ಅವ್ರ ಮೇಲೆ ತಗೊಂಡಿದ್ದಾರೆ. ಅವ್ರು ಪಾಪಿ ಆಗಿದ್ದಾರೆ, ಪಾಪಿ ಆಗಿದ್ದಾರೆ, ಪಾಪಿ ಆದರು ಆಗಿಲ್ಲಲ್ಲ. ಆ ಥರ ಪ್ರೀಚಿಂಗ್ ನಡೀತಾ ಇದೆ ಇವಾಗ. ತಮಿಳ್ನಾಡಲ್ಲಿ ತುಂಬ ಕಡೆಗೆ ಈ ಥರ ಪ್ರೀಚಿಂಗ್ ಮಾಡ್ತಾರೆ, ಜೀಸಸ್ ಬಿಕಮ್ ಸಿನ್ನರ್ ಅಂತ ಇದೆ. ಸಿನ್ನರ್ ಅಂತ ಇಲ್ಲ, ಹೋಲಿ ಗಾಡ್. ಆ ಥರ ಇಂಥ ಕಾರ್ಯಗಳು, ಫಾಲ್ಸ್ ಎರೆಸಿಸ್ ಇದೆ, ಫಾಲ್ಸ್ ಪ್ರಾಪಸಿ. ಇವಾಗ ಪ್ರಾಪಸಿ ಅಂತ ಪ್ರಾಫಿಟ್ಗಳಿಗೆ ಹಿಂದೆ ಹೋಗ್ತಾ ಇದ್ದಾರೆ ಜನರು. ಅರ್ಥ ಆಯ್ತಲ್ಲ. ಪ್ರಾಫಿಟ್ ಇದ್ದಾರೆ, ಹೋಲಿ ಪ್ರಾಫಿಟ್ಸ್ ಇದ್ದಾರೆ. ಕೊನೆ ದಿವಸದಲ್ಲಿ ತುಂಬ ಕಷ್ಟ. ಜೀಸಸ್ ಆನ್ ಮಾಡಿದ್ದಾರೆ ಲಾಸ್ಟ್ ಕೊನೆ ದಿವಸದಲ್ಲಿ ಇಂಥ ಒಂದು ಪ್ರಾಫಿಟ್ ಎಲ್ಲ ರೇಸ್ ಆಗ್ತಾರೆ, ನೀವು ಡಿಸೀವ್ ಆಗಬೇಡ ಅಂತ ದೇವರು ಹೇಳಿದಾರಲ್ಲ. ಇಂಥರ ಒಂದು ಪ್ರಾಪಸಿಗೆ ಮುಂದೆ ಜನರು ಹೋಗ್ತಾ ಇದ್ದಾರೆ. ಇದೆಲ್ಲ ಏನು ಅವಾಯ್ಡ್ ಮಾಡಬೇಕಂದ್ರೆ ಒಂದು ಆರೋಗ್ಯವಾದ ಉಪದೇಶದಲ್ಲಿ, ಒಂದು ಒಳ್ಳೆ ಸಭೆಯಲ್ಲಿ ಇದರ ಮಾತ್ರ ಬೆಳೆಯಬಹುದು. ಅಲ್ಲಿ ಇಲ್ಲಿ ಹೋದರೆ ಆಗಲ್ಲ. ಎಲ್ಲ ಕೇಳೋದಕ್ಕೆ ಈಸಿ ಆಗಿರುತ್ತೆ. ಇವಾಗ ದಶಮಭಾಗ ಕೊಡಬೇಕು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಬೇಡ ಹೇಳ್ತಾರೆ. ಜನರು ಕೇಳ್ತಾರೆ ಫಾಸ್ಟ್ ಇಂಥ ಕಾರ್ಯಗಳು ಇದಲ್ಲ. ಹೊಸ ಒಡன்பಡಿಕೆ ನ್ಯೂ ಟೆಸ್ಟ್ಮೆಂಟಲ್ಲಿ ಯೇಸು ಕ್ರಿಸ್ತ ಇಷ್ಟು ಹೈಲೈಟ್ ಮಾಡಿಲ್ಲ ಅಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಚೇಂಜ್ ಮಾಡ್ತಾರೆ. ನೀವು ಕೊಡಬೇಡ ಹೇಳ್ತಾರೆ, ದಶಮಭಾಗ ಕೊಡಬೇಡ, ಯೇಸು ಸ್ವಾಮಿ ಹೇಳಿಲ್ಲ ಅಂತ ಹೇಳ್ತಾರೆ. ಹಣದ ವಿಚಾರದ ಅವರು ಜೀಸಸ್ ಕ್ರೈಸ್ಟ್ ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟಿಲ್ಲ, ಸೋಲ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ನಿಮ್ಮ ಆತ್ಮ ಮುಖ್ಯವಾಗಿದೆ. ಆದರೆ ಯೇಸ್ವಾಮಿ ಜೊತೆಯಲ್ಲಿ ಅನೇಕರು ಯೇಸ್ವಾಮಿಗೆ ಅವ್ರ ಸೇವೆಗೆ ಸಹಾಯ ಮಾಡಿದ್ದಾರಂತ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆಲ್ಲ. ತಮ್ಮಂದಿರನ್ನ ಸುತ್ತನ್ನು ಕೊಟ್ಟು ಅವರಿಗೆ ಸೇವೆ ಮಾಡಿದ್ದಾರೆ. ಅದು ಪೌಲ್ ಬರೀದಾರ, ನಾವು ಒಂದು ರಿಸಿಕ್ಟ್ ಆಗಿಲ್ಲ, ಒಂದು ಕಮಾಂಡ್ ಆಗಿಲ್ಲ, ಮನಪೂರ್ವವಾಗಿ ನೀನು ದೇವರಿಗಾಗಿ ಮಾಡಿ ಅಂತ. ಅವ್ರು ಹೇಳ್ತಾರೆ ದಶಭಾಗ ಅಂತ ಬರೀದಿಲ್ಲಲ್ಲ, ಯಾಕೆ ಜಬರ್ದಸ್ತಿ ಮಾಡ್ತಾರಂತ. ಇವಾಗ ಆ ಥರ ಪ್ರೀಚ್ ಮಾಡ್ತಾ ಇದ್ದಾರೆ ಚರ್ಚಸ್ಸಲ್ಲಿ. ಮತ್ತು ಫಾಲ್ಸ್ ಪ್ರಾಪಸಿ ಹೇಳ್ತಾ ಇದ್ದಾರೆ, ಓನ್ ಇಮ್ಯಾಜಿನೇಷನ್ ಹೇಳ್ತಾ ಇದ್ದಾರೆ. ಇದೆಲ್ಲ ಹೋಲಿ ಸ್ಪಿರಿಟ್ ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಜನರಿಗೆ ಒಂದು ತಿಳಿವಿಕೆ ಕೊಡಬೇಕು. ಈಗ ಖಂಡಿತವಾಗಿ ಸೇವೆ ಈ ಕಡೆ ದಿನಗಳಲ್ಲಿ ಒಂದು ಬಲವಾದ ಸೇವೆ ಆಗಬೇಕು. ಹೌದು. ಯಾಕಂದರೆ ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ಬೆಳೆ ಬಹಳವಾಗಿದೆ, ಕೆಲಸಗಾರ ಸ್ವಲ್ಪ ಮಂದಿ. ಹೌದು. ಅದಕ್ಕೋಸ್ಕರ ಬೆಳೆ ಯಜಮಾನ ತನ್ನ ಬೆಳೆಗೆ ಕೆಲಸಕ್ಕೋಸ್ಕರ ಕಳಿಸ್ಲಿ ಅಂತ ಪ್ರಾರ್ಥನೆ ಮಾಡಬೇಕು ವಾಕ್ಯ ಇದೆ. ಯಾಕಂದರೆ ಹೌದು, ಯಾಕಂದರೆ ದೇಶದಲ್ಲಿ ನಾನು ಕೇಳಿದ ಪ್ರಕಾರ 146+ ಕೋಟಿ ಜನರು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅದರಲ್ಲಿ ಹಾರ್ಡ್ಲಿ ನನ್ನ ಮನಸ್ಸಿನಲ್ಲಿ ಕ್ರೈಸ್ತರು ಬೆರಳೆ ಕೆಣೆ ಇರ್ಬೋದು, ಒಂದು 2-3-4 ಕೋಟಿ ಇರ್ಬೋದು ಅಷ್ಟೇ ಅಲ್ಲ. ಅಂದರೆ ಇದರ ಮಧ್ಯದಲ್ಲಿ ಸೇವೆ ಮಾಡಬೇಕಂದ್ರೆ ನಿಜ ದೇವರನ್ನು ಜನರಿಗೆ ತೋರಿಸ್ಕೊಡಬೇಕು. ಹೌದು, ನಿಜ ದೇವರು ಯಾರಂತ. ಯಾಕಂದರೆ ಬೈಬಲ್ನಲ್ಲಿ ಕೂಡ ದೇವರುಗಳು ಅನೇಕರಿದ್ದಾರೆ. ಹೌದು, ಅನೇಕ ದೇವರುಗಳಂತ. ಇದರಲ್ಲಿ ಸತ್ಯ ದೇವರಂತ ಯಾರಂತ ಜನರಿಗೆ ತಿಳ್ಕೊಳ್ತೀವಿ. ಯಾಕಂದರೆ ಈಗ ನಾವು ಕೇಳಿದೆ, ಅವಾಗ ನಮ್ಮ ಸುರೇಶ್ ಅಂತ ನೀವು ಹೇಳಿದ್ರಿ, ಅವರ ಸಾಕ್ಷಿ ನಾವು ಕೇಳಿದೆ. ಅಂದರೆ ಅನಾರೋಗ್ಯದಲ್ಲಿದ್ದರು. ಅವರು ಈ ಅನಾರೋಗ್ಯದ ನಿಮಿತ್ತ ಅವರು ಮೆಡಿಸಿನ್ ಮಾಡಿದ್ರು, ಬೇರೆ ಬೇರೆ ಅವರ ಕಾರ್ಯಗಳನ್ನೆಲ್ಲ ಮಾಡಿದರು. ಅದರಲ್ಲಿ ಅವರಿಗೆ ವಾಸಿ ಆಗಲಿಲ್ಲ, ಏನಿಲ್ಲ, ಗುಣ ಆಗಲಿಲ್ಲ. ಆಗಿಲ್ಲ. ಕಡೆಗೆ ಅವರು ಯೇಸ್ವಾಮಿ ಹತ್ತಿರ ಬಂದರು. ಯೇಸ್ವಾಮಿ ಪರಿಪೂರ್ಣ ಬಿಡುಗಡೆ ಕೊಟ್ಟರು. ಗುಣ ಮಾಡಿದ್ರೆ ಅಷ್ಟು ಮಾತ್ರ ಅಲ್ಲ, ಎಲ್ಲ ಸಮಸ್ಯೆ ನೆಬ್ಬಿಸಿ ದೇವರ ಸೇವೆಯನ್ನು ಮಾಡುವಂತೆ ದೇವರೇ ಕೃಪೆ ಕೊಟ್ಟಿದ್ದರು. ಅವ್ರ ಆತ್ಮಹತ್ಯೆ ಸಾಯ್ಬೇಕಂತ ಅವ್ರು ಹೇಳ್ತಿದ್ರು. ಆದರೆ ಎಲ್ಲ ಬಂಧನ ತಪ್ಪಿಸಿ ದೇವರನ್ನ ವ್ಯಕ್ತನಾಗಿ ಮಾಡಿದ್ದಾನೆ. ಅಷ್ಟು ಮಾತ್ರ ಅವನ ಸೇವಕನಾಗಿ ಕೂಡ ಅವನು ಎಬ್ಬಿಸ್ತಾನೆ. ಯಾಕಂದರೆ ಈ ಸುವಾರ್ತೆ ಅಂದರೆ ಅನೇಕರಿಗೆ ಇದು ಗೊತ್ತಿಲ್ಲ. ಅಂದರೆ ಅನೇಕರು ಹೇಳ್ತಾರೆ ಮತಾಂತರ ಮಾಡಿ ಏನು ಮಾಡಿ, ಒಂದು ಜಾತಿಯಿಂದ ಇನ್ನೊಂದು ಜಾತಿ ತಂದು ಏನು ಮಾಡಲಿಕ್ಕೆ, ವ್ಯಕ್ತಿ ಜೀವಿತ ಬದಲಾಗುದಿಲ್ಲ, ವ್ಯಕ್ತಿಯ ಸ್ವಭಾವ ಬದಲಾಗುದಿಲ್ಲ. ಒಂದು ಮತದಿಂದ ಇನ್ನೊಂದು ಮತಕ್ಕೆ ಹೋದರೆ ಸ್ವಭಾವ ಬದಲಾಗ ಹಾಗೇನಿರ್ತಾನೆ. ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಬಂದರೆ ಮಾನಸಾಂತರ ಆಗ್ತಾನೆ, ಸ್ವಭಾವ ಹೋಗ್ತದೆ, ಒಳ್ಳೆ ಸ್ವಭಾವ ಬರ್ತದೆ, ಕೋಪ ಹೋಗ್ತದೆ, ದ್ವೇಷ ಹೋಗ್ತದೆ, ಜಗಳ ಹೋಗ್ತದೆ, ಕುಡಿಕತನ ಹೋಗ್ತದೆ, ಏನು ಜೀವಿತದಲ್ಲಿ ಏನು ಒಳ್ಳೆ ಮನುಷ್ಯನಾಗ್ತಾನೆ. ಅಂದರೆ ಹೃದಯದಲ್ಲಿ ಬದಲಾವಣೆ. ಹೌದು, ಅಂದರೆ ಇದು ಜನರಿಗೆ ಗೊತ್ತಾಗಬೇಕು. ಅಂದರೆ ಯೇಸುಸ್ವಾಮಿ ಮತ ಮಾಡಲಿಕ್ಕೆ, ಧರ್ಮ ಮಾಡಲಿಕ್ಕೆ ಬಂದದ್ದಲ್ಲ, ಪಾಪಿಯನ್ನು ರಕ್ಷಿಸೋದಕ್ಕೋಸ್ಕರ ಬಂದದ್ದು. ಅವ್ರ ಪ್ರೀತಿ ತೋರಿಸಿದ್ದಾರೆ, ಹೌದು, ಮಾರ್ಗ ತೋರಿಸಿದ್ದಾರೆ. ಅದೇ ಈ ವಿಚಾರ ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ಮತದಲ್ಲಿ ಬಂದರೆ ಏನ ಮಾಡಲಿಕ್ಕೆ ಆಗೋದು. ಇದು ಎಷ್ಟು ದುಡ್ಡು ಕೊಟ್ಟರು ಒಬ್ಬನು ಮತಕ್ಕೆ ತರಬಹುದು, ಅವನ ಸ್ವಭಾವ ಚೇಂಜ್ ಮಾಡಲಿಕ್ಕೆ ಯಾವ ದುಡ್ಡು ಕೂಡ ಯಾವ ದುಡ್ಡು ಎಷ್ಟು ಕಾಸು ಕೊಟ್ಟರು ಜನರ ವ್ಯಕ್ತಿಗಳ ಜೀವಿತ ಬದಲಾಗೋದಿಲ್ಲ. ಕರೆಕ್ಟ್.
ಒಬ್ಬ ನಿಜವಾದ ದೇವರಲ್ಲಿ ಬಂದಾಗ ಮಾತ್ರ ಅವನ ಜೀವಿತ ಹೌದೌದು. ಅದು ಜನರಿಗೆ ಅದು ಅರ್ಥ ಆಗಲ್ಲ, ಅವ್ರು ಏನಂತ ಅರ್ಥ ಆಗ್ತಾ ಇಲ್ಲ. ಏನಿದೆ ಜನರ ವೈರಾಗ್ಯ ಇದೆ, ಹೌದು ಅಷ್ಟೇ. ಸತ್ಯ ಗೊತ್ತಾಗು ಸತ್ಯ ಗೊತ್ತಿರ ಜನರಿಗೆ ಭಕ್ತಿ ಇದೆ, ಭಕ್ತಿ ಇದೆ, ಮುಕ್ತಿ ಇಲ್ಲ. ಹೇಗೆ ಅಲ್ಲ ಭಕ್ತಿ ಹೇಗೆ, ಅದು ಭಕ್ತಿ ಹೇಗೆ ಮಾಡುದು ಅಂತ, ಯಾರಿಗೆ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅದೇ ಕಣ್ಗಳು ಏನಾಗಿದೆ, ಹೌದು ಮುಚ್ಚಲ್ಪಟ್ಟು, ಅದು ದೇವರ ತೆರಿಬೇಕಂದ್ರೆ ದೇವರ ಹತ್ರ ಬರಬೇಕು. ಹೌದು, ದೇವರು ಯಾರು ಫೋರ್ಸ್ ಮಾಡಲ್ಲ, ಯಾರಿಗೂ ಬೇಕೋ ಅವ್ರಿಗೆ. ಅನಾರೋಗ್ಯ ಇದ್ರೆ ಅವ್ರು ಹಾಸ್ಪಿಟಲ್ ಹೋದ್ರೆ ಔಷಧ ಬೇಕಂತ ನಾವು ಹೋಗ್ಬೇಕು ಡಾಕ್ಟರ್ ಹತ್ರ. ಅದೇ ಪ್ರಕಾರ ನಮ್ಮ ಆತ್ಮಕ್ಕೆ, ನಮ್ಮ ಜೀವಕ್ಕೆ ಬಿಡುಗಡೆ ಬೇಕಂದ್ರೆ, ರಕ್ಷಣೆ ಬೇಕಂದ್ರೆ ಯೇಸು ಹತ್ರ ಬಂದ್ರೆ ಅವ್ರು ಇಲವಸವಾಗಿ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಅದು ನಾವು ನಂಬಬೇಕು. ಅದು ಜನರು ಬೇರೆ ಥರ ಮಾತಾಡ್ತಾರೆ, ಅದು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಹೇಳಿದರೆ ಅರ್ಥ ಆಗಲ್ಲ. ಅದು ದೇವರು ಕಾರ್ಯ ಮಾಡ್ತಾರೆ. ಓಕೆ ಪಾಸ್ಟರ್, ನಮ್ಮ ಮಧ್ಯದಲ್ಲಿ ಇವತ್ತು ಬಂದು ನಿಮ್ಮ ಸೇವೆ ಬಗ್ಗೆ, ಕರ್ತನ ಸೇವೆ ಮಾಡ್ತೀವಿ, ಸ್ವಾರ್ಥಿಕ ಸೇವೆ ಮಾಡ್ತಾಯಿದ್ದೀರಿ. ನಿಮ್ಮ ಕೋಲಾರದಿಂದ ದುಬೈಯಿಂದ ತಮಿಳುನಾಡು, ಹೀಗೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಸೇವೆ ಮಾಡಿದ್ದೀರಿ. ಈಗಲೂ ಸೇವೆಯಲ್ಲಿ ನೀವು ಇದ್ದೀರಿ. ಖಂಡಿತವಾಗಿ ದೇವರ ಸೇವೆ ಮುಂದೆ ಕೂಡ ನೀವು ಇನ್ನೂ ಕೂಡ ಶಕ್ತವಾದ ದೇವರನ್ನು ಉಪಯೋಗಿಸಲಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ನೀವು ಸೇವೆ ಮಾಡೋದ ಸಮಯದಲ್ಲಿ ನಿಮಗೇನು ದೇವರ ಸಹಾಯ ಬೇಕು ಎಲ್ಲ ಒದಗಿಸ್ಕೊಡ್ಲಿ ಅನ್ನೋ ಪ್ರಾರ್ಥನೆ ಆಗಿದೆ. ಅಂದರೆ ನೀವು ಈಗಾಗಲೇ ನೀವು ಆ ಕರ್ತನ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದೆ. ನಿಮ್ಮ ಪ್ರಾಂತ್ಯ ದೇವರು ಇನ್ನೂ ಕೂಡ ವಿಸ್ತರಿಸಲಿ. ಯೆಶಾಯ 54:2 ವಾಕ್ಯ ಹೇಳ್ತದೆ, ನಿಮ್ಮ ಪ್ರಾಂತ್ಯವನ್ನು ವಿಸ್ತರಿಸ್ತೇನೆ ಅಂದರೆ ವಿಸ್ತಾರ ಮಾಡಲಿ. ದೇವರ ಅನೇಕ ಕಡೆ ನಿಮ್ಮನ್ನು ಇನ್ನೂ ಕೂಡ ಶಕ್ತವಾದ ರೀತಿಯಲ್ಲಿ ಉಪಯೋಗಿಸಲಿ. ಬಿಡುಗಡೆ ಸೇವೆ, ಸ್ವಸ್ಥ ಸೇವೆಯಲ್ಲಿ ದೇವರು ಇನ್ನೂ ಕೂಡ ನಿಮ್ಮನ್ನು ಶಕ್ತವಾಗಿ ಉಪಯೋಗಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಈ ತನಕ ನಮ್ಮ ಆಸ್ತಿಯಲ್ಲಿ ಬಂದು ಈ ಸುವಾರ್ತೆಗೆ ನಿಮ್ಮ ಸಾಕ್ಷಿ ಹೇಳಿದ್ದೀರಿ. ದೇವರು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ, ನಿಮ್ಮ ಸೇವೆಯನ್ನು ಕೂಡ ಆಶೀರ್ವದಿಸಲಿ ನಮ್ಮ ಪ್ರಾರ್ಥನೆ ಆಗಿದೆ ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಈ ಸಮಯ ಕೊಟ್ಟದಕ್ಕಾಗಿ, ಆಶೀರ್ವಾದ ಟಿವಿಗಾಗಿ, ಪಾಸ್ಟರ್ ಎಲ್ಲರಿಗಾಗಿ ಸ್ತೋತ್ರ. ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಆಮೇಲೆ ಥ್ಯಾಂಕ್ ಯು. ಓಕೆ, ಪ್ರಿಯ ಆಸ್ತಿ ಟಿ ವೀಕ್ಷಕರೇ, ಈ ತನಕ ನೀವು ಪಾಸ್ಟರ್ LS ಪೌಲ್ ಇವರ ಸಾಕ್ಷಿ ಕೇಳಿದ್ದೀರಿ. ಇವರು ಕೋಲಾರದವರು, ನಾನು ತಮಿಳ್ನಾಡು ಹೇಳ್ತೇನೆ, ಕೋಲಾರದವರು ತಮಿಳ್ನಾಡಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಈಗ ಅದು ಬಿಡುಗಡೆ ಸ್ವಸ್ಥತೆ ಸೇವೆ ದೇವರಿಗೆ ಕೊಟ್ಟಿದ್ದಾನೆ, ಹಾಗೂ ಸುವಾರ್ತೆ ಸಾರುವಂಥ ಸೇವರಿಗೆ ಕೊಟ್ಟಿದ್ದಾನೆ. ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ಮುಂದೆ ಕೂಡ ಅವ್ರ ಸೇವೆಯನ್ನು ಶಕ್ತವಾದ ರೀತಿಯಲ್ಲಿ ಉಪಯೋಗಿಸೋದಕ್ಕಾಗಿ, ದೇವರು ಇನ್ನೂ ಕೂಡ ಸೇವೆಯಲ್ಲಿ ಮೇಲೆ ಕೆತ್ತುವುದಕ್ಕಾಗಿ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಂತ ನಿಮ್ಮಲ್ಲಿ ಕೂಡ ನಾನು ಕೇಳಿಕೊಳ್ತೇನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೂಡ ಸಮಸ್ಯೆಗಳು ಇರ್ಬೋದು, ಬೇರೆ ಬೇರೆ ರೀತಿಯ ಸಂಕಟ, ಸಮಸ್ಯೆ, ರೋಗಗಳು, ವೇದನೆಗಳು ಇರ್ಬೋದು. ಒಂದು ಬಿಡುಗಡೆ ಇದೆ, ಒಂದು ಸ್ಥಳ ಇದೆ. ದೇವರ ವಾಕ್ಯ ಇದೆ, ಯೆಹೋವನ ನಾಮ ಬಲವಾದ ಬುರುಜು, ಸಿಸ್ಟನ್ ಅದರೊಳಗೆ ಹೋಗಿ ರಕ್ಷಣೆ ಹೊಂತಾನೆ. ಅಂದರೆ ಯೇಸು ಸ್ವಾಮಿ ಹೆಸರು ಒಂದು ಬಲವಾದ ಬುರುಜು ಆಗಿದೆ. ಯಾರು ಆತನಲ್ಲಿ ಬರ್ತಾರೋ ಅವರು ಖಂಡಿತವಾಗಿ ಒಂದು ಬಿಡುಗಡೆ ಸ್ವಸ್ಥತೆ ಕೊಡ್ತಾನೆ. ಯಾಕಂದರೆ ಬೈಬಲಲ್ಲಿ ಒಂದು ವಾಕ್ಯ 91 ಕೀರ್ತನ 1ನೇ ವಾಕ್ಯ, ಪರಾತ್ಪರನ ಮೊರೆ ಹೋಗಿ ಸರ್ವಶಕ್ತನ ಆಸಲೆ ಸುರಕ್ಷಿತನಾಗಿರುವಂಥ ದೇವರ ಮೊರೆಯನ್ನು ಹೋಗಿ ಯಾರು ಬರ್ತಾರೆ ಅವರಿಗೆ ಅಲ್ಲಿ ಸುರಕ್ಷತೆ ಉಂಟು, ಭದ್ರತೆ ಉಂಟು, ರಕ್ಷಣೆ ಉಂಟು, ಆರೋಗ್ಯ ಉಂಟು, ಸಮಾಧಾನ ಉಂಟು, ಸ್ವಸ್ಥತೆ ಉಂಟು. ಇದೆಲ್ಲ ಯೇಸು ಸ್ವಾಮಿಯಲ್ಲಿದೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಒಂದು ಸೋಲಿನ ಸಮಯ ಅಥವಾ ಸಂಕಟದ ಸಮಯ, ರೋಗದ ಸಮಯ, ಅಥವಾ ನೀನು ನೆನೆಸ್ಬೋದು ಈ ಜೀವನ ಬೇಡ ಅಂತ ನೀನು ನೆನೆಸ್ಬೋದು, ಯೇಸು ಸ್ವಾಮಿಯಲ್ಲಿ ಬಾ. ನಿನಗೊಂದು ಉತ್ತಮ ಜೀವನ ಆತನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಆತ ನಿನಗೋಸ್ಕರ ಕಾಯ್ತಾ ಇದ್ದಾನೆ, ನೀನು ಯಾವಾಗ ಬರ್ತೀಯ ಅಂತ. ಯೇಸು ಸ್ವಾಮಿಯಲ್ಲಿ ನೀನು ಬರುವುದಾದರೆ ಖಂಡಿತವಾಗಿ ನನ್ನ ಜೀವಿತ ಒಂದು ಬೇರೆ ಒಂದು ಹೊಸ ಜೀವಿತ ದೇವರು ನಿಮಗೆ ಕೊಡ್ತಾನೆ. ಪ್ರಿಯರೇ, ಈ ತನಕ ಆಸ್ತಿ ಟಿ ವೀಕ್ಷಿಸ್ತಾ ಇದ್ದೀರಿ, ಸಾಕ್ಷಿಯನ್ನು ಕೇಳಿದ್ದೀರಿ. ಮುಂದೆ ಕೂಡ ನೀವು ಅನೇಕ ಸಾಕ್ಷಿಗಳು ಬರ್ತಾ ಇದೆ, ಆಸ್ತಿ ಟಿ ವೀಕ್ಷಿಸ್ತಾ ಇರಿ. ಮತ್ತು ಅನೇಕರಿಗೆ ಇದರ ಬಗ್ಗೆ ನೀವು ತಿಳಿಸಿ, ಅನೇಕರು ಈ ಕಾರ್ಯಕ್ರಮ ನೋಡಿ ಅವ್ರ ಜೀವಿತ ಕೂಡ ಬದಲಾವಣೆ ಆಗಲಿ, ಅವ್ರ ಜೀವಿತ ಕೂಡ ಆಶೀರ್ವಾದ ಆಗಲಿ ಅಂತ ನಮ್ಮ ಪ್ರಾರ್ಥನೆ. ಒಂದರೆ ಮುಂದೆ ಕೂಡ ಆಸ್ತಿ ಟಿ ವೀಕ್ಷಿಸಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.